ಸೊ ನಮಸ್ತೆ ಒನ್ಸ್ ಅಗೇನ್ ಎಲ್ರಿಗೂ. ನಾನು ಇವತ್ತು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಬಗ್ಗೆ ಚರ್ಚೆ ಮಾಡ್ತೀನಿ. ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಥಿಯರಿ ಕೂಡ ಒಂದು ಏನಂತ ಅಂದರೆ ಒಂದು ಕಾಗ್ನಿಟಿವ್ ಮತ್ತು ಬಿಹೇವಿಯರಲ್ ರಿಲೇಟೆಡ್ ಇರುವಂಥ ಥಿಯರಿ ಆಗಿದೆ. ಸೊ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅನ್ನುವುದನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ಹೇಳಬೇಕಾದ್ರೆ ಸಂವಹನದಲ್ಲಿ ಆಗುವಂಥ ಅಂಶಗಳನ್ನು ವಿಶ್ಲೇಷಣೆ ಮಾಡೋದು, ಸಂವಹನದ ಅಂಶಗಳನ್ನು ವಿಶ್ಲೇಷಣೆ ಮಾಡೋದು ಅಂತ ಹೇಳ್ತೀವಿ. ಉದಾಹರಣೆಗೆ ನಾವು ಇನ್ನೊಬ್ಬರ ಜೊತೆಗೆ ಕಮ್ಯುನಿಕೇಟ್ ಮಾಡಿದಾಗ, ಸಂವಹನ ಮಾಡಿದಾಗ ಅವ್ರ ಜೊತೆಗೆ ಆಗುವಂಥ ಆ ಪ್ರಕ್ರಿಯೆ ಮತ್ತು ಆ ಒಂದು ಅಂತರ್ಕ್ರಿಯೆಗಳೇನಿದೆ ಆ ಅಂತರ್ಕ್ರಿಯೆಗಳ ವಿಶ್ಲೇಷಣೆ ಮಾಡುವಂಥ ಒಂದು ಸಿದ್ಧಾಂತವನ್ನು ನಾವಿಲ್ಲಿ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೋಡಬೇಕಾದ್ರೆ ಇದನ್ನು ಡಾಕ್ಟರ್ ಎರಿಕ್ ಬರ್ನ್ ಅನ್ನೋರು 1950ರ ಅವಧಿಯಲ್ಲಿ ಏನಾಗಿದೆ ಅಂದರೆ ಇದನ್ನ ಡೆವಲಪ್ ಮಾಡಿದ್ದಾರೆ. ಸೊ ಇದು ನಾನು ಆವಾಗಲೇ ಹೇಳಿದ ಹಾಗೆ ಏನಂತಂದರೆ ಇದು ಏನು ಮಾಡುತ್ತಂದರೆ ಇಂಟರಾಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್ ಏನಿದೆ, ಸೊ ಆ ರೀಇನ್ಫೋರ್ಸ್ಮೆಂಟ್ ಐಡಿಯಾಸ್ ಇಂಟರಾಕ್ಷನ್ಸ್ಗಳನ್ನ ಏನು ಮಾಡುತ್ತೆ ಅಂತ ಹೇಳಿದ್ರೆ ವಿಶ್ಲೇಷಣೆ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಉದಾಹರಣೆಗೆ ಅವರ ಚೇಂಜಸ್ ಪರ್ಸ್ನಲ್ ಗ್ರೋತ್ಗೆ ಬೇಕಾಗಿ, ಅಥವಾ ಅವರ ಪಾಸಿಟಿವಿಟಿ ಚೇಂಜಸ್ಗಳ ಬಗ್ಗೆ ಇರ್ಬೋದು, ಅಥವಾ ಅವರ ಎಮೋಷ್ನಲ್ ರೆಸ್ಪಾನ್ಸಸ್ ಇರ್ಬೋದು, ಅಥವಾ ಅದರಲ್ಲಿ ಇರುವಂಥ ಒತ್ತಡಗಳಿಂದ ಸಂವಹನದ ವಿಚಾರಗಳು ಇರ್ಬೋದು. ಆ ರೀತಿಯಾದಂಥ ಮೌಲ್ಯಯುತ ಇಂಡಿವಿಜುವಲ್ ಏನಂದ್ರೆ ವೈಯಕ್ತಿಕವಾಗಿರುವಂಥ ಮೌಲ್ಯ ಆಧಾರಿತ ಅಂಶಗಳನ್ನು ಸಂವಹನದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆ ಕೂಡ ಅಷ್ಟೇ ಮಹತ್ವದಾಗಿರುತ್ತೆ. ಯಾಕಂತ ಹೇಳಿದ್ರೆ ಒಬ್ಬರು ಇನ್ನೊಬ್ಬರ ಜೊತೆಗೆ ಸಂವಹನ ಮಾಡಿದಾಗ ಅದನ್ನು ಅರ್ಥ ಮಾಡಿಕೊಂಡ್ರೆ, ಅದರಲ್ಲಿರುವಂಥ ವ್ಯಕ್ತಿತ್ವಗಳ ಅರ್ಥ ಮಾಡಿಕೊಂಡ್ರೆ, ಅಥವಾ ಅದರಲ್ಲಿರುವಂಥ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಾವು ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಪರ್ಸ್ನಲ್ ಹೆಲ್ಪ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಾರಿ ನಾವು ಟ್ರಾನ್ಸಾಕ್ಷನ್ಸ್ನ ವಿಶ್ಲೇಷಣೆ ಮಾಡಿದರೆ, ನಮ್ಮ ಸಂವಹನದ ಅಂಶಗಳನ್ನ ವಿಶ್ಲೇಷಣೆ ಮಾಡಿದರೆ ಅವುಗಳನ್ನ ನಾವೇನಾಗುತ್ತೆ ಇದು ತುಂಬ ಮಹತ್ವದಾಗಿ ಅಳೆಯುವುದರ ಮೂಲಕವಾಗಿ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಗೆ ಇದೇನು ಫೋಕಸ್ ಮಾಡುತ್ತೆ ಅಂದರೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾರೆ, ಅವರ ಜವಾಬ್ದಾರಿಗಳು ಮತ್ತು ಎಮೋಷ್ನಲ್ ಹೆಲ್ತ್ ಆ್ಯಂಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಜವಾಬ್ದಾರಿಗಳ ಜೊತೆಗೆ ಒಂದಿಷ್ಟು ಎಮೋಷನ್ಸ್ ಇದೆ, ಎಮೋಷ್ನಲ್ ಹೆಲ್ತ್ ಅಂತ ಕರಿತೀವಿ. ಸೊ ಕೆಲವೊಂದು ನಾವು ಲಾಸ್ಟ್ ಸೀರೀಸಲ್ಲಿ ಮಾತಾಡುವಾಗ ನಾವು ಮಾತಾಡಿದ್ವಿ ಏನಂದರೆ ಕಾಗ್ನಿಟಿವ್ ರಿಲೇಟೆಡ್ ಇರುವಂಥ ಸುಮಾರಷ್ಟು ರೆಸ್ಪಾನ್ಸಸ್ನ ನಾವು ಎಮೋಷನ್ಗಳ ಮೂಲಕವಾಗಿ ನೋಡ್ತೀವಿ ಅಂತ ಹೇಳಿ. ಕೆಲವೊಂದು ಪಾಸಿಟಿವ್ ಎಮೋಷನ್ಸ್ ಇರುತ್ತೆ, ಕೆಲವೊಂದು ನೆಗೆಟಿವ್ ಎಮೋಷನ್ಸ್ ಇರುತ್ತೆ. ಉದಾಹರಣೆಗೆ ನಮಗೆ ಸಿಟ್ಟು ಬರುತ್ತೆ, ನೆಗೆಟಿವ್ ಎಮೋಷನ್. ಸಿಟ್ಟು, ಕೋಪ, ದ್ವೇಷ ಇವೆಲ್ಲ ನೆಗೆಟಿವ್ ಎಮೋಷನ್ಸ್. ನೆಗೆಟಿವ್ ಎಮೋಷನ್ಸಿಂದ ಏನಾಗುತ್ತೆ ತುಂಬ ಪರ್ಸ್ನಲ್ ಹೆಲ್ತ್ ಅಂತ ಕರಿತೀವಿ. ಸೊ ಅದು ಹಾಳಾಗುತ್ತೆ. ಇಲ್ಲಿ ಎಮೋಷ್ನಲ್ ಹೆಲ್ತನ್ನು ಕೂಡ ಮಹತ್ವದಾಗಿ ಇಟ್ಕೋಬೇಕು, ಮತ್ತು ಇನ್ನೊಬ್ಬರ ಜೊತೆಗೆ ಸಂಬಂಧನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಇಲ್ಲಿ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಒಬ್ಬರು ಇನ್ನೊಬ್ಬರ ಜೊತೆಗೆ ಸುಲಲಿತವಾದಂಥ ಸಂಬಂಧವನ್ನು ಕಾಯ್ದುಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಸಮಾಜ ಕಾರ್ಯಕರ್ತ ಏನಾಗಬೇಕಾಗುತ್ತೆ, ಅವರ ಕ್ಲೈಂಟ್ ಯಾರಿದ್ದಾರೆ ಅಥವಾ ಕ್ಲೈಂಟ್ ಸಿಸ್ಟಮ್ ಯಾರಿದ್ದಾರೆ ಅವ್ರ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಕಾಯ್ದುಕೊಳ್ಬೇಕು. ಅದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಸಂವಹನದ ಮೂಲಕವಾಗಿಯೇ ಸಾಧ್ಯ ಆಗುತ್ತೆ. ನಮ್ಮ ಸಂವಹನದ ಮೂಲಕವಾಗಿ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ಹಾಗಾಗಿ ಈಸಿಯಾಗಿ ನಾವು ಅದನ್ನು ನೋಡ್ಬೋದು ಅಂತ ಹೇಳ್ತೀವಿ. ಸೊ ಇನ್ನೊಂದು ಏನಂದರೆ ಇಟ್ ಈಸ್ ಆಲ್ಸೋ ಸ್ಟ್ರೆಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಯಾರೆಂಟಲ್ ಮೆಸೇಜ್. ಇಲ್ಲೇನಾಗುತ್ತಂದರೆ ನಮ್ಮ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ನಾವು ಮುಂಚೆ ಚರ್ಚೆ ಮಾಡಿದ ಹಾಗೆ ಮೊದಲು 6 ವರ್ಷದಲ್ಲಿ ಆಗುವಂಥ ಬೆಳವಣಿಗೆ ತುಂಬ ಮಹತ್ವದಾಗಿರುತ್ತೆ. ಆ ಅರ್ಲಿ ಏಜಲ್ಲಿ ಅಂದರೆ ಆ ಎಳೆ ವಯಸ್ಸಿನಲ್ಲಿ ಆದಂಥ ಬೆಳವಣಿಗೆಗಳು ವ್ಯಕ್ತಿಯ ಬೇರೆ ಹಂತದ ಬೆಳವಣಿಗೆಗಳಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದು ಸುಮಾರಷ್ಟು ಮನೋಶಾಸ್ತ್ರಜ್ಞರ ಅಭಿಪ್ರಾಯ. ಸೊ ಹಾಗಾಗಿ ಅಲ್ಲಿರುವಂಥ ಅವರ ಏನು ಅಂಶಗಳಿದೆ, ಆ ಅವಧಿಯಲ್ಲಿರುವಂಥ ಅಂಶಗಳು ಏನೇನು ಬೆಳವಣಿಗೆ ಆಗಿದೆ, ಅಥವಾ ಆ ಬೆಳವಣಿಗೆ ಮುಂದೆ ಅವನ ಜೀವನದಲ್ಲಿ ಯಾವ ರೀತಿಯಾದಂಥ ಪ್ರಭಾವವನ್ನು
ಬೀರುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಹೇಳಲಿಕ್ಕೆ ನೋಡ್ತಾರೆ. ಓಕೆ, ಸೊ ಒಂದಿಷ್ಟು ಓರಲ್ ಆಗಿ ಹೇಳಬೇಕಾದ್ರೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅನ್ನುವಂಥದ್ದು ಒಂದು ಸಂವಹನದಲ್ಲಿರುವ ಅಂತರ್ಕ್ರಿಯೆಗಳ ವಿಶ್ಲೇಷಣೆಯ ಸಿದ್ಧಾಂತವಾಗಿದೆ. ಯಾವ ರೀತಿ ಸಂವಹನ ಆಗುತ್ತೆ, ಆ ಸಂವಹನದಲ್ಲಿರುವಂಥ ಬೇರೆ ಬೇರೆ ಅಂಶಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದ್ರ ಮೂಲಕವಾಗಿ ವ್ಯಕ್ತಿಗೆ ಒಂದು ಮಾನಸಿಕವಾಗಿ ಬೆಂಬಲವನ್ನು ನೀಡೋದು ಮತ್ತು ಸಂವಹನವನ್ನು ಒಂದು ಉದ್ದೇಶಪೂರ್ವಕವಾಗಿ ಮತ್ತು ಅಂತರ್ಕ್ರಿಯೆಗಳನ್ನ ಹೆಚ್ಚು ಪ್ರೇರಿತವಾಗಿ ಮಾಡಲಿಕ್ಕೆ ಸಹಕಾರಿಯಾಗುವಂಥ ಒಂದು ಸಿದ್ಧಾಂತ ಅಂತ ಹೇಳ್ತೀವಿ. ಡಾಕ್ಟರ್ ಎರಿಕ್ ಬರ್ನ್ ಅವರು ಇದನ್ನು ಡೆವಲಪ್ ಮಾಡಿದ್ದನ್ನು ನೋಡ್ತೀವಿ. ಸೊ ಮುಂದುವರೆದ ಭಾಗವಾಗಿ ನಾನು ಆವಾಗಲೇ ಹೇಳಿದೆ, ಇದನ್ನು ಡಾಕ್ಟರ್ ಎರಿಕ್ ಬರ್ನ್ ಅವರು ಏನು ಮಾಡಿದ್ದಾರೆ ಅಂದರೆ ಡೆವಲಪ್ ಮಾಡಿದ್ದಾರೆ. ಇದು ಕೂಡ ಏನಂತ ಹೇಳಿದ್ರೆ 1950ರ ಅವಧಿಯಲ್ಲಿ ಬೆಳವಣಿಗೆ ಆಗೋದನ್ನು ನೋಡ್ತೀವಿ. ಇನ್ನು ಎರಿಕ್ ಬರ್ನ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾದ್ರೆ, ಎರಿಕ್ ಬರ್ನ್ ಅವರು ಕೂಡ ಏನಂತ ಹೇಳಿದ್ರೆ ಕೆನಡಾದ ಪ್ರಜೆಯಾಗಿ 1910ರಲ್ಲಿ ಹುಟ್ಟುತ್ತಾರೆ. ಸೊ ಕೆನಡಾದ ಪ್ರಜೆಯಾಗಿ 1910ರಲ್ಲಿ ಅಲ್ಲಿ ಹುಟ್ಟುತ್ತಾರೆ. ಸೊ ಕೆನಡಾದಿಂದ ಮತ್ತೆ ಅವರ ಏನು ಪಲಾಯನ ಅಂತ ಹೇಳ್ತೀವಿ, ಮೈಗ್ರೇಷನ್ ಆಗ್ತಾರೆ. ಸೊ USA ಮೈಗ್ರೇಷನ್ ಆಗಿ ಅಲ್ಲಿಂದ ಅವರ ಸ್ಟಡೀಸ್ಗಳನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಸೊ ಎರಿಕ್ ಬರ್ನ್ ಅವರು ಏನಂತಾರೆ 1935ರ ನಂತರ ಏನಂತ ಹೇಳಿದ್ರೆ USA ಬರ್ತಾರೆ, ಯುನೈಟೆಡ್ ಸ್ಟೇಟ್ಸ್ಗೆ ಬರ್ತಾರೆ, ಅಲ್ಲೇ ತಮ್ಮ ಎಜುಕೇಷನ್ನ ಪ್ರಾರಂಭಿಸ್ತಾರೆ. 1936ರ ನಂತರ ಒಂದು ಶಿಕ್ಷಣವನ್ನು ಪಡೆದ ನಂತರ ಅವರು ಮೊದಲ ಬಾರಿಗೆ ಏನಂತ ಹೇಳಿದ್ರೆ ಒಂದಿಷ್ಟು ಸೈಕ್ಯಾಟ್ರಿಕ್ ರಿಲೇಟೆಡ್ ಇರುವಂಥ ವರ್ಕ್ಗಳನ್ನು ಕೂಡ ಮಾಡ್ತಾರೆ. ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಸೊ ವರ್ಕ್ ಕೂಡ ಮಾಡ್ತಾರೆ. ಸೈಕ್ಯಾಟ್ರಿಕ್ ರಿಲೇಟೆಡ್ ಮನೋರೋಗಕ್ಕೆ ಸಂಬಂಧಿಸಿದಂಥ ಕೆಲಸವನ್ನು ಕೂಡ ಇವರು ಮಾಡ್ತಾರೆ ಯೂನಿವರ್ಸಿಟಿ ಇದರಲ್ಲಿ. ಸೊ ಇದಾದಮೇಲೆ 1938ರಿಂದ 1939ರ ಅವಧಿಯಲ್ಲಿ ಎರಿಕ್ ಬರ್ನ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಮೇರಿಕದ ಸಿಟಿಜನ್ಶಿಪ್ಪನ್ನು ಪಡ್ಕೊಳ್ತಾರೆ. ಸಿಟಿಜನ್ಶಿಪ್ ಪಡ್ಕೊಂಡು ಅವರ ಲಾಂಗೆಸ್ಟ್ ನೇಮನ್ನು ಶಾರ್ಟ್ ಆಗಿ ಎರಿಕ್ ಬರ್ನ್ ಅಂತ ಮಾಡ್ಕೊಳ್ತಾರೆ. ಸೊ ಅವರ ಒಂದು ಬದಲಾವಣೆಯನ್ನು ನೋಡ್ತೀವಿ. ಇದಾದಮೇಲೆ ಎರಿಕ್ ಬರ್ನ್ ಅವರು ಮೂಲತಃ ಒಂದು ವೈದ್ಯಕೀಯ ಇದರಿಂದ ಬಂದಂಥವ್ರು, ವೈದ್ಯಕೀಯ ಶಾಸ್ತ್ರದಿಂದ ಬಂದಂಥವ್ರು. ಎರಿಕ್ ಬರ್ನ್ ಅವರು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಯನ್ನು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಎರಿಕ್ ಬರ್ನ್ ಅವರ ಕಾಂಟ್ರಿಬ್ಯೂಷನ್ ನೋಡೋದಾದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಇವರು ಕೂಡ ಏನು ಸೈಕೋ ಅನಾಲಿಸಿಸ್ ಥಿಯರಿ ಏನಿದೆ, ಸಿಗ್ಮಂಡ್ ಫ್ರಾಯ್ಡ್ ಅವರ ಸೈಕೋ ಅನಾಲಿಸಿಸ್ ಥಿಯರಿ ಇದೆ, ಅದನ್ನು ತುಂಬ ಆಳವಾಗಿ ಅಧ್ಯಯನ ಮಾಡ್ತಾರೆ. ಅದನ್ನು ಆಳವಾಗಿ ಅಧ್ಯಯನ ಮಾಡಿದ್ಮೇಲೆ ಇವರಿಗೆ ಒಂದಿಷ್ಟು ಯೋಚನೆಗಳು ಬರುತ್ತೆ. ಯೋಚನೆಗಳು ಬಂದ್ಬಿಟ್ಟು ಸಂವಹನದ ವಿಶ್ಲೇಷಣೆಗಳನ್ನ ಮಾಡಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಡೆವಲಪ್ ಮಾಡ್ತಾರೆ. ಸೊ ಅದು ಮಹತ್ವದಾಗಿದೆ. ಅದರಲ್ಲಿ ಇವರು ಬರೆದಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು 3 ಬುಕ್ಗಳನ್ನ ನಾವಿಲ್ಲಿ ನೋಡ್ತೀವಿ. ಒಂದು ಬರೆದಿರುವಂಥ ಬುಕ್ ಏನಂದರೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅನ್ನುವಂಥ ಒಂದು ಬುಕ್ ಇದೆ, ಅದು ತುಂಬ ಮಹತ್ವದ್ದು. ಅದರ ಮುಂದುವರೆದ ಭಾಗವಾಗಿ ಏನು ಮಾಡ್ತಾರೆ ಅಂದರೆ ಇವರು ಡೆವಲಪ್ ಮಾಡ್ತಾ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಇನ್ ಸೈಕೋಥೆರಪಿ ಅನ್ನುವುದನ್ನು 1961ರಲ್ಲಿ ಬರೀತಾರೆ. ಮತ್ತು ಎರಡನೇ ಇಂಪಾರ್ಟೆಂಟ್ ಆಗಿರುವಂಥ ಬುಕ್ಕನ್ನು ನೋಡೋದಾದರೆ ಗೇಮ್ಸ್ ಪೀಪಲ್ ಪ್ಲೇ ಅನ್ನುವಂಥದ್ದು 1964ರಲ್ಲಿ ಬರೀತಾರೆ. ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಬುಕ್ಗಳನ್ನು ಕೂಡ ಇವರಂದರೆ ಸೈಕ್ಯಾಟ್ರಿ ರಿಲೇಟೆಡ್ ಅಂದರೆ ಮನೋವೈಜ್ಞಾನಿಕ ಸಂಬಂಧಿಸಿದಂಥ ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇರುವಂಥ ಈ 2 ಇಂಪಾರ್ಟೆಂಟ್ ಬುಕ್ಗಳನ್ನ ನೋಡಿದ್ವಿ. ಸೊ ಇನ್ನೂ ಉಳಿದಂತೆ ಒಂದಿಷ್ಟು ಇವರ ಅನುಯಾಯಿಗಳು ಅಥವಾ ಇವರ ಸಿದ್ಧಾಂತವನ್ನು ಫಾಲೋ ಮಾಡೋರು ಕೂಡ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಬಗ್ಗೆ ಬರೆದಿದ್ದಾರೆ. ಇನ್ನೊಂದಿಷ್ಟು ಡೆವಲಪ್ಮೆಂಟ್ಗಳು ಕೂಡ ಆ ಒಂದು ಭಾಗದಲ್ಲಿ ಅಂದರೆ ಟ್ರಾನ್ಸಾಕ್ಷನಲ್ ವಿಶ್ಲೇಷಣೆಯನ್ನು ಮಾಡುವಂಥ ಪ್ರಕ್ರಿಯೆ ಇನ್ನೂವರೆಗೂ ಕೂಡ ಮುಂದುವರೆದಿದೆ ಅಂತ ಹೇಳ್ತೀವಿ. ಇವರು ಕೂಡ ಅಮೆರಿಕ ಪ್ರಜೆಯಾಗಿರ್ತಾರೆ. ಹಾಗಾದರೆ ನಾವು ಟ್ರಾನ್ಸಾಕ್ಷನನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರು ಬೇರೆ ಬೇರೆ ಕೊಟ್ಟಿರುವಂಥ ಒಂದು 6-7 ಏನೆಂದರೆ ಪಾಯಿಂಟ್ಸ್ ಇದೆ. ಅದರಲ್ಲಿ ನಾನು ಮುಖ್ಯವಾಗಿ ಏನಂದರೆ ಈ 4 ಭಾಗಗಳನ್ನ ಚರ್ಚೆ ಮಾಡಲಿಕ್ಕೆ ಹೋಗ್ತೀನಿ. ಒಂದು ಅನ್ಕಾನ್ಷಿಯಸ್ ಸ್ಕ್ರಿಪ್ಟ್ಸ್, ಆಮೇಲೆ ಈಗೋ ಸ್ಟೇಟ್ಸ್, ಬೇಸಿಕ್ ಲೈಫ್ ಪೊಸಿಷನ್ಸ್ ಆ್ಯಂಡ್ ಸ್ಟ್ರೋಕ್. ಸೊ ಇವ್ರು ಕೊಟ್ಟಿರುವಂಥದ್ದು ಮುಖ್ಯವಾಗಿರುವಂಥದ್ದು
ಓಕೆ, ಬೇರೆ ಬೇರೆ ಇವ್ರದ್ದು ಒಂದು 6ರಿಂದ 7 ಬೇರೆ ಬೇರೆ ಏನು ಪಾಯಿಂಟ್ಗಳನ್ನ ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿರುವಂಥ ತುಂಬ ಮಹತ್ವವಾಗಿರುವಂಥದ್ದು ಇವು 4ಗಳು: ಅನ್ಕಾನ್ಷಿಯಸ್ ಸ್ಕ್ರಿಪ್ಟ್ಸ್, ಎರಡನೇದು ಈಗೋ ಸ್ಟೇಟ್ಸ್, ಮೂರನೇದು ಬೇಸಿಕ್ ಲೈಫ್ ಪೊಸಿಷನ್ಸ್, ನಾಲ್ಕನೇದು ಸ್ಟ್ರೋಕ್ಸ್ ಅಂತ ಕರಿತೀವಿ. ಸೊ ಇಷ್ಟು ಏನಂತ ಹೇಳಿದ್ರೆ ಮುಖ್ಯವಾಗಿರುವಂಥದ್ದನ್ನ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಇವತ್ತು. ಹಾಗಾದರೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಈಗೋ ಸ್ಟೇಟ್ಸ್ ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವ್ರ ಪ್ರಕಾರ ಈಗೋವನ್ನು ನಾವು ಏನಂತ ಹೇಳಿದ್ರೆ ಈಗೋ ಸ್ಟೇಟ್ಸ್ಗಳನ್ನ ಈಗೋ ಆ್ಯಂಡ್ ಸೂಪರ್ ಈಗೋ ಅಂತ 3 ಕ್ಲಾಸಿಫಿಕೇಶನ್ ಮಾಡ್ತೀವಿ ಸಿಗ್ಮಂಡ್ ಫ್ರಾಯ್ಡ್ ಅವ್ರ ಪ್ರಕಾರ. ಸೊ ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಈಗೋ ಆ್ಯಂಡ್ ಸೂಪರ್ ಈಗೋ 3 ಥರದ ಸ್ಟೇಟ್ಗಳನ್ನ ನೋಡ್ತೀವಿ. ಬಟ್ ಇಲ್ಲಿ ಎರಿಕ್ ಬರ್ನ್ ಅವರು ಅದನ್ನು ಬೇರೆ ರೀತಿಯಾಗಿ ಹೇಳ್ತಾರೆ. ಸೊ ಅದು 3 ಮುಖ್ಯವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಒಂದು ಪ್ಯಾರೆಂಟ್, ಅಡಲ್ಟ್ ಆ್ಯಂಡ್ ಚೈಲ್ಡ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಪ್ಯಾರೆಂಟ್, ಅಡಲ್ಟ್ ಆ್ಯಂಡ್ ಚೈಲ್ಡ್ ಈಗೋ ಸ್ಟೇಟ್ ಅಂತ ಕರಿತೀವಿ. 3 ಮುಖ್ಯವಾಗಿರುವಂಥ ಈಗೋ ಸ್ಟೇಟ್ಸ್ ಅಂತ ಕರಿತೀವಿ. ಅಂದರೆ ವ್ಯಕ್ತಿತ್ವದಲ್ಲಿರುವಂಥ 3 ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಅಂತ ಇವರು ಹೇಳ್ತಾರೆ. ಸೊ ನಾವು ಚರ್ಚೆ ಮಾಡಿದಾಗೆ ಕಳೆದ ಅವಧಿಯಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವ್ರ ಪ್ರಕಾರ ಏನಂತ ಹೇಳಿದ್ರೆ ಈಗೋ ಆ್ಯಂಡ್ ಸೂಪರ್ ಈಗೋ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇವರು ಪ್ಯಾರೆಂಟ್, ಚೈಲ್ಡ್ ಆ್ಯಂಡ್ ಅಡಲ್ಟ್ ಆಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ನೋಡೋಣ ಈಗ ಈ 3ಗಳನ್ನ ಚರ್ಚೆ ಮಾಡಿ ಅದನ್ನು ಹೇಗೆ ಅಪ್ಲೈ ಮಾಡ್ತಾರೆ ಎರಿಕ್ ಬರ್ನ್ ಅವರು ಟ್ರಾನ್ಸಾಕ್ಷನಲ್ ಅನಾಲಿಸಿಸಲ್ಲಿ ಚರ್ಚೆ ಮಾಡೋಣ. ಸೊ ಇಲ್ಲಿ ನೋಡೋದಾದರೆ ಇದು ಪ್ಯಾರೆಂಟ್ ಅನ್ನುವಂಥ ಒಂದು ಈಗೋ ಸ್ಟೇಟ್. ಇಲ್ಲಿ ಪ್ಯಾರೆಂಟ್, ಚೈಲ್ಡ್ ಅಥವಾ ಅಡಲ್ಟ್ ಅನ್ನುವಂಥದ್ದು ರೋಲ್ಗಳಲ್ಲ, ಪಾತ್ರಗಳಲ್ಲ, ಅರ್ಥ ಮಾಡ್ಕೊಳ್ಬೇಕು, ಪಾತ್ರಗಳಲ್ಲ. ಇಲ್ಲಿ ಈಗೋ ಸ್ಟೇಟ್ಸ್ ಅವರ ವ್ಯಕ್ತಿತ್ವದಲ್ಲಿರುವಂಥ ಒಂದು ವ್ಯಕ್ತಿತ್ವಗಳನ್ನು ಸೂಚಿಸುವಂಥ ಅಂಶಗಳು ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಫಸ್ಟ್ ನೋಡೋಣ. ಪ್ಯಾರೆಂಟ್ ಅಂತ ಹೇಳ್ತೀವಿ, ಪಾಲಕರ ಒಂದು ಈಗೋ ಸ್ಟೇಟಲ್ಲಿ ಏನಿದೆ, ಇಟ್ ಈಸ್ ರೂಟೆಡ್ ಇನ್ ದ ಪಾಸ್ಟ್ ಅಂತ ಹೇಳ್ತೀವಿ. ಹಿಂದೆ ಆಗಿರುವಂಥ ತಮ್ಮ ಅನುಭವಗಳನ್ನು ಆಧಾರಗಳಾಗಿರುತ್ತೆ, ಬೇರುಗಳಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟಲ್ಲಿ ಎ ಸೆಟ್ ಆಫ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಬಿಹೇವಿಯರ್ಸ್ ಲರ್ನ್ ಫ್ರಮ್ ಅವರ್ ಪ್ಯಾರೆಂಟ್ಸ್ ಅಂತ ಹೇಳ್ತೀವಿ. ನಾವು ಈ ಒಂದು ಪಾತ್ರದಲ್ಲಿ ಅಥವಾ ಈ ಒಂದು ಈಗೋ ಸ್ಟೇಟಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಪೂರ್ವಜರಿಂದ ಅಥವಾ ಪಾಲಕರಿಂದ ಅಥವಾ ಮಹತ್ವದ ವ್ಯಕ್ತಿಗಳಿಂದ ಏನು ಮಾಡಿರ್ತೀವಿ ಅಂದರೆ ಕಲ್ತಿರ್ತೀವಿ. ನಮಗೆ ತುಂಬ ಇನ್ಫ್ಲುಯೆನ್ಸ್ ಆಗಿರುವಂಥ ವ್ಯಕ್ತಿಗಳಿಂದ ಕಲ್ತಿರ್ತೀವಿ. ಉದಾಹರಣೆಗೆ ಅವರ ಆಲೋಚನೆಗಳಿರ್ಬೋದು, ಅವರ ಎಮೋಷನ್ಸ್ಗಳಿರ್ಬೋದು, ಅಥವಾ ಅವರ ವರ್ತನೆಗಳಿರ್ಬೋದು, ಅವುಗಳನ್ನ ಕಲ್ತಿರ್ತೀವಿ. ಈ ಪ್ಯಾರೆಂಟ್ ಥಾಟ್ಸ್ ಇದರಲ್ಲಿ ಏನು ಈಗೋ ಸ್ಟೇಟಲ್ಲಿ ನಮಗೆ ನಮ್ಮ ಹತ್ತಿರದಲ್ಲಿರುವಂಥ ಹಿರಿಯರು ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಪಾಲಕರು, ಗುರುಗಳು ಮತ್ತು ಬೇರೆ ರೀತಿಯಾದಂಥ ವ್ಯಕ್ತಿಗಳು ಕೂಡ, ಇನ್ಫ್ಲುಯೆನ್ಸಲ್ ಆಗಿರುವಂಥ ವ್ಯಕ್ತಿಗಳು ಕೂಡ ಇದಕ್ಕೆ ಭಾಗವಾಗಿ ಕಲಿತೀವಿ. ದಿಸ್ ಪಾರ್ಟ್ ಆಫ್ ಅವರ್ ಪರ್ಸ್ನಾಲಿಟಿ ಕ್ಯಾನ್ ಬಿ ಸಪೋರ್ಟಿವ್ ಆ್ಯಂಡ್ ಕ್ರಿಟಿಕಲ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿರುತ್ತೆ ಅಂದರೆ ನಾವು ಇದನ್ನು ತುಂಬ ಚೆನ್ನಾಗಿ ಅಳವಡಿಸ್ಕೊಳ್ತೀವಿ, ವ್ಯಕ್ತಿತ್ವಕ್ಕೆ ಅಳವಡಿಸ್ಕೊಳ್ತೀವಿ, ಮತ್ತು ಇದು ತುಂಬ ಸಪೋರ್ಟಿವ್ ಆಗಿರುತ್ತೆ. ಮತ್ತು ಕ್ರಿಟಿಸೈಸ್ ಅಂದರೆ ನಾವು ಅದನ್ನುಗಳನ್ನ ಆಲೋಚನೆಗಳನ್ನ ಮಾಡಿ ತೆಗೆದುಕೊಂಡಿರುವಂಥದ್ದು ಇರುತ್ತೆ ಈ ಒಂದು ಹಂತದಲ್ಲಿ. ಇನ್ನು ಎರಡನೇದು ಅಡಲ್ಟ್ ಅಂತ ಹೇಳ್ತೀವಿ. ಅಡಲ್ಟ್ ಈಗೋ ಏನಂದರೆ ತುಂಬ ಮೆಚ್ಯೂರ್ಡ್ ಆಗಿರುವಂಥ ಈಗೋ ಅಂತ ಕರಿತೀವಿ ನಾವು. ಓಕೆ, ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿರುವಂಥದ್ದು ಈಗೋ ಏನಿದೆ, ಈಗೋ ಆ್ಯಂಡ್ ಸೂಪರ್ ಈಗೋ ಅಂತ ಕರಿತೀವಿ. ಅಲ್ಲಿ ಈಗೋ ಅನ್ನುವಂಥದ್ದು 2ನೇ ಹಂತದಲ್ಲಿರುವಂಥದ್ದು ಎಷ್ಟು ಮಹತ್ವದಿದೆಯೋ ಇಡೀ ಅಡಲ್ಟ್ ಅನ್ನುವಂಥ ಒಂದು ಈಗೋ ಸ್ಟೇಟ್ ತುಂಬ ಮಹತ್ವದ್ದು ಅಂತ ಹೇಳ್ತಾರೆ. ಇಲ್ಲೇನಿದೆ ನೋಡಿ, ರೂಟೆಡ್ ಇನ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಇದು ಈ ಸಂದರ್ಭದಲ್ಲಿರುವಂಥ ಅಂಶಗಳನ್ನ ತುಂಬ ಗಮನದಲ್ಲಿ ಇಟ್ಕೊಂಡಿರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಅಡಲ್ಟ್ ಏನಂದರೆ ತುಂಬ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡಲ್ಲಿರುತ್ತೆ. ಪಾಸ್ಟ್ ಬಗ್ಗೆ ಯೋಚನೆ ಮಾಡಲ್ಲ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ, ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡಲ್ಲಿರುತ್ತೆ. ಸೊ ರಿಲೇಟೆಡ್ ಟು ಡೈರೆಕ್ಟ್ ರೆಸ್ಪಾನ್ಸಸ್ ಇನ್ ದ ಹಿಯರ್ ಆ್ಯಂಡ್ ನೌ ದಟ್ ಆರ್ ನಾಟ್ ಇನ್ಫ್ಲುಯೆನ್ಸ್ಡ್ ಬೈ ಅವರ್ ಪಾಸ್ಟ್. ಇಲ್ಲಿ ಏನಂದರೆ ಅಡಲ್ಟ್ ಇದರಲ್ಲಿ ವ್ಯಕ್ತಿತ್ವದಲ್ಲಿ ಈಗೋ ಸ್ಟೇಟಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಒಂದು ಸನ್ನಿವೇಶದಲ್ಲೇ ಇರ್ತಾರೆ, ಈ ಸನ್ನಿವೇಶ ಬಿಟ್ಟು ಬೇರೆ ಸನ್ನಿವೇಶಗಳಿಗೆ ಹೋಗಲ್ಲ, ಮತ್ತು ಪ್ರೆಸೆಂಟ್ ಆಗಿರ್ತಾರೆ, ಹಿಯರ್ ಆ್ಯಂಡ್ ನೌ, ಈಗ ಇಲ್ಲೇನೇ ಇರ್ತಾರೆ.
ಈಗೇನಾದರೂ ಉದಾಹರಣೆಗೆ ಒಂದು ಪ್ರಶ್ನೆ ಕೇಳಿದೆ ಅಂತ ಅಂದ್ಕೊಳ್ಳಿ ಯಾರಿಗಾದರೂ. ಆ ಪ್ರಶ್ನೆ ಕೇಳಿದಾಗ ಏನಾಗುತ್ತೆ, ತುಂಬ ಡೀಪಾಗಿ ಯೋಚನೆ ಮಾಡೋದು. ಓ ಮೊನ್ನೆ ಹಾಗಂದಿದ್ರು, ಮೊನ್ನೆ ಹೀಗಂದಿದ್ರು, ಸೊ ಲಾಸ್ಟ್ ಟೈಮ್ ಉತ್ತರ ಕೊಟ್ಟಾಗ ಬೈದಿದ್ರು, ಈ ಥರದ ಯೋಚನೆಗಳು ಮಾಡಲ್ಲ. ಅಂದರೆ ಪಾಸ್ಟ್ ಬಗ್ಗೆ ಯೋಚನೆ ಮಾಡಲ್ಲ, ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಲ್ಲ. ನಾನು ಈ ಥರ ಆನ್ಸರ್ ಹೇಳಿದ್ರೆ ತಪ್ಪಂತ ಹೇಳಿಬಿಟ್ರೆ, ಅಥವಾ ನಾನು ಈ ಥರ ಹೇಳಿದರೆ ಅವರು ಒಂಥರ ಹೇಳಿದರೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಲ್ಲ. ಇಲ್ಲಿ ಕರೆಕ್ಟಾಗಿ ಅಡಲ್ಟಾಗೇ ಇರ್ತಾರೆ. ಇಲ್ಲಿ ಅಡಲ್ಟ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ. ಅಂದರೆ ಹಿಯರ್ ಆ್ಯಂಡ್ ನೌ ಅಂತ ಹೇಳ್ತಾರೆ, ಈಗ ಇದೇ ಪೊಸಿಷನಲ್ಲಿ ಇರ್ತಾರೆ. ಆ್ಯಂಡ್ ದಿಸ್ ಟೆನ್ಸ್ ಟು ಬಿ ದ ಮೋಸ್ಟ್ ರ್ಯಾಷನಲ್ ಪಾರ್ಟ್ ಆಫ್ ಅವರ್ ಪರ್ಸನಾಲಿಟಿ. ಇದು ನಮ್ಮ ವ್ಯಕ್ತಿತ್ವದಲ್ಲಿ ತುಂಬ ಮಹತ್ವದ ಅಂಶವಾಗಿದೆ, ತಾರ್ಕಿಕ ಅಂಶವಾಗಿದೆ ಅಂತ ಹೇಳ್ತಾರೆ. ಸೊ ತಾರ್ಕಿಕತೆಯನ್ನು ನಾವು ಮತ್ತೆ ಮತ್ತೆ ಬೆಳೆಸ್ತಾ ಇರ್ತೀವಿ. ಯಾಕೆಂದರೆ ಇರ್ರ್ಯಾಷನಲ್ ಥಾಟ್ಸ್ ಅನ್ನೋದನ್ನು ಲಾಸ್ಟ್ ಟೈಮೇ ನಾವು ಮಾತಾಡಿದ್ವಿ. ನಮ್ಮಲ್ಲಿ ರ್ಯಾಷನಲ್ ಥಾಟ್ಸ್ ಬಂದಾಗ ಮಾತ್ರ ನಮ್ಮ ಮೆಚುರಿಟಿ ಲೆವೆಲ್ ಅಂತ ಹೇಳ್ತೀವಿ, ನಮ್ಮ ಪಕ್ವತೆಯ ಪ್ರಮಾಣ ಹೆಚ್ಚಾಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಅಡಲ್ಟಲ್ಲಿ ಏನಾಗುತ್ತೆ ಅಂದರೆ, ಅಡಲ್ಟ್ ಈಗೋ ಸ್ಟೇಟಲ್ಲಿ ಸೊ ರ್ಯಾಷನಲ್ ಆಗಿರುತ್ತೆ ಥಾಟ್ಸ್ಗಳು. ಹಾಗಾಗಿ ಇದು ಅವರು ನಮ್ಮ ಪರ್ಸ್ನಾಲಿಟಿಯ ಒಂದು ಭಾಗವಾಗಿ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾದರೆ ಚೈಲ್ಡಲ್ಲಿ ನೋಡೋಣ. ಚೈಲ್ಡು ಕೂಡ ಏನಾಗಿತ್ತಂದರೆ ರೂಟೆಡ್ ಇನ್ ದ ಪಾಸ್ಟ್ ಅಂತ ಹೇಳ್ತೀವಿ. ನಾವು ಹೆಚ್ಚು ಏನಂತ ಅಂದರೆ ಹಿಂದಿಂದಕ್ಕೆ ಅಂಶಗಳು ಹೋಗ್ತೀವಿ, ಪೂರ್ವಕಾಲಕ್ಕೆ ಅಂದರೆ ಪಾಸ್ಟ್ಗೆ ಹೋಗ್ತೀವಿ, ಹಿಂದೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ತುಂಬ ಗಮನದಲ್ಲಿ ಇಟ್ಕೊಳ್ತೀವಿ. ಸೊ ಇಟ್ ಈಸ್ ಆಲ್ಸೋ ಎ ಸೆಟ್ ಆಫ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಬಿಹೇವಿಯರ್ಸ್ ಲರ್ನ್ ಫ್ರಮ್ ಅವರ್ ಚೈಲ್ಡ್ಹುಡ್ ಅಂತ ಹೇಳ್ತೀವಿ. ಇವು ಚೈಲ್ಡ್ ಈಗೋ ಸ್ಟೇಟಲ್ಲಿ ಪೂರ್ವ ಅನುಭವಗಳಿಂದ, ಅಂದರೆ ನಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಏನಿದೆ ಅಲ್ವಾ, ಅದರಿಂದ ಕಲ್ತ್ಕೊಂಡ್ಬಂದಿರ್ತೀವಿ. ನಮ್ಮ ಬಾಲ್ಯಾವಸ್ಥೆಯಲ್ಲಿ ಏನಾಗಿರುತ್ತೋ ಅದರ ಮೇಲೆ ಅವಲಂಬನೆ ಆಗಿರುತ್ತೆ. ದೋಸ್ ಕ್ಯಾನ್ ಬಿ ಫ್ರೀ ಆ್ಯಂಡ್ ನ್ಯಾಚುರಲ್ ಆರ್ ಸ್ಟ್ರಾಂಗ್ಲಿ ಅಡಾಪ್ಟೆಡ್ ಟು ಪ್ಯಾರೆಂಟಲ್ ಇನ್ಫ್ಲುಯೆನ್ಸಸ್ ಅಂತ ಹೇಳ್ತೀವಿ. ಸೊ ಈ ಇದರಲ್ಲಿ ವ್ಯಕ್ತಿತ್ವದಲ್ಲಿ ಈ ಈಗೋ ಸ್ಟೇಟಲ್ಲಿ ಪ್ಯಾರೆಂಟಲ್ ಅಂತ ಹೇಳಿದ್ರೆ ಯಾರು ನಿಮ್ಮ ಹಿರಿಯರು ಅಥವಾ ಯಾರು ನಿಮಗೆ ಮೇಲೆ ಇದ್ದಾರಲ್ವಾ, ಅವ್ರು ಏನೆಲ್ಲ ಹೇಳ್ತಾರೆ ಇವ್ರ ಮೇಲೆ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ಇನ್ಫ್ಲುಯೆನ್ಸ್ ಆಗಿಬಿಡುತ್ತೆ ಇವರಿಗೆ. ಓಕೆ, ಸೊ ಇನ್ಫ್ಲುಯೆನ್ಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈಗ ಮೂರನ್ನ ಅರ್ಥ ಮಾಡ್ಕೊಂಡ್ವಿ. ಒಂದು ಪ್ಯಾರೆಂಟ್, ಅಡಲ್ಟ್ ಮತ್ತು ಚೈಲ್ಡ್, ಮೂರು ಈಗೋ ಸ್ಟೇಟ್ಗಳನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಪ್ಯಾರೆಂಟ್ ಆ್ಯಂಡ್ ಚೈಲ್ಡ್ ಈಗೋ ಸ್ಟೇಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಪಾಸ್ಟ್ ಟೆನ್ಸ್ ಬಗ್ಗೆನೇ ಹೆಚ್ಚು ಯೋಚನೆ ಮಾಡುತ್ತೆ. ಆಗಿ ಹೋದಂಥ ಅಂಶಗಳನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ವ್ಯಕ್ತಿತ್ವದ ಅಂಶಗಳಿರುತ್ತೆ. ಬಟ್ ಅಡಲ್ಟಲ್ಲಿ ಏನಾಗಿರುತ್ತೆ ಅಂದರೆ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಅಂದರೆ ಹೇರ್ ಆ್ಯಂಡ್ ನೌ ಅಂತ ಯೂಸ್ ಮಾಡ್ತೀವಿ, ಈಗ ಇಲ್ಲೇ ಇರ್ತೀವಿ. ಸೊ ಹಾಗಾಗಿ ಈ ಮೂರದರಲ್ಲಿ ಎರಿಕ್ ಬರ್ನ್ ಅವ್ರ ಪ್ರಕಾರ ಅಡಲ್ಟ್ ಬಿಹೇವಿಯರ್, ಅಡಲ್ಟ್ ಟೈಪ್ ಆಫ್ ಕಮ್ಯುನಿಕೇಷನ್ ಈಸ್ ವೆರಿ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಅಡಲ್ಟ್ ಆಗಿರುವಂಥ ಒಂದು ಸಂವಹನದ ಅವಶ್ಯಕತೆ ಇದೆ ನಮ್ಮ ಈಗೋ ಸ್ಟೇಟಲ್ಲಿ. ಇದರಲ್ಲಿ ಏನಾದರೂ ಉಲ್ಟಾಗಳಾದರೆ ಅಥವಾ ಇದೇನಾದರೂ ಆಚೆ ಈಚೆ ಆದರೆ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಏನಾಗುತ್ತೆ, ಸಂವಹನ ಫೇಲ್ ಆಗುತ್ತೆ, ಆ ವ್ಯಕ್ತಿತ್ವದಲ್ಲಿ ಫೇಲ್ ಆಗ್ತಾನೆ ಅಂತ ಅರ್ಥ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ನೋಡೋಣ. ಇಲ್ಲಿ ನಮಗೆ ಕಾಣಿಸ್ತಾ ಇರ್ಬೋದು ನಿಮಗೆ ಪ್ಯಾರೆಂಟ್, ಅಡಲ್ಟ್ ಆ್ಯಂಡ್ ಚೈಲ್ಡ್, ಇಷ್ಟು ಅಂಶಗಳಿದೆ. ಪ್ಯಾರೆಂಟ್, ಅಡಲ್ಟ್ ಆ್ಯಂಡ್ ಚೈಲ್ಡ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ ಅಂದರೆ ಪ್ಯಾರೆಂಟ್ ಜೊತೆಗೆ ಮಾತಾಡ್ಬೋದು. ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವು ಎರಡು ಪಾತ್ರಗಳಲ್ಲ, ಇವು ಮೂರು ಕೂಡ ಪಾತ್ರಗಳಲ್ಲ. ಇಲ್ಲಿ ಇವು ವ್ಯಕ್ತಿತ್ವಗಳು, ಈಗೋ ಸ್ಟೇಟ್ಸ್ ಅಂತ ಕರಿತೀವಿ. ವ್ಯಕ್ತಿಯ ವ್ಯಕ್ತಿತ್ವದಲ್ಲಿರುವಂಥ ಈಗೋ ಸ್ಟೇಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಪಾಲಕರು ಮಕ್ಕಳು ಅಥವಾ ಪ್ರೌಢರು ಅಂತ ಕರೆಸ್ಕೊಳ್ಳುತ್ತಷ್ಟೇ, ಆದರೆ ನಿಜವಾಗ್ಲೂ ಇವರು ನಾವು ಕಾಣುವಂಥ ನಿಜ ಜೀವನದಲ್ಲಿ ಕಾಣುವಂಥ ಪಾಲಕರಲ್ಲ, ಮಕ್ಕಳಲ್ಲ ಅಥವಾ ಪ್ರೌಢರಲ್ಲ. ಓಕೆ, ಆದರೆ ಇದನ್ನ ಕನೆಕ್ಟ್ ಮಾಡೋದು ಹೇಗೆ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ನೋಡಿ. ಒಬ್ಬ ಈ ಸ್ಟೇಟ್ ಆಫ್ ಮೈಂಡ್ ಇರುವಂಥ ವ್ಯಕ್ತಿ ಇವರಿಗೆ ಮಾತಾಡಿದ್ರೆ ಏನಾಗುತ್ತೆ? ಸೊ ಈ ಪ್ಯಾರೆಂಟಲ್ಲಿ ಇವರು ಪ್ಯಾರೆಂಟ್ ಇರ್ತಾರೆ, ಇವರು ಪ್ಯಾರೆಂಟ್ ಇರ್ತಾರೆ, ಅಂದರೆ ಸ್ಟೇಟ್ ಆಫ್ ಮೈಂಡ್ ಈಗೋದಲ್ಲಿ. ಅಡಲ್ಟ್ ಟು ಅಡಲ್ಟ್ ಇದ್ದಾಗ ಏನಾಗುತ್ತೆ ಮತ್ತು ಚೈಲ್ಡ್ ಟು
ಚೈಲ್ಡ್ ಇದ್ದಾಗ ಏನಾಗುತ್ತೆ. ಓಕೆ, ಸೊ ಇದನ್ನು ಇನ್ನೊಂದಿಷ್ಟು ಎಕ್ಸಾಂಪಲ್ಗಳ ಮೂಲಕವಾಗಿ ತಿಳ್ಕೊಳ್ಳೋಣ. ಅದರಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ ಏನಂತ ಹೇಳಿದ್ರೆ, ಇವರ ಹೇಳೋ ಪ್ರಕಾರ, ಯಾರು ನಮ್ಮ ಎರಿಕ್ ಬರ್ನ್ ಅವರು ಹೇಳೋ ಪ್ರಕಾರ ಅಡಲ್ಟ್ ಟು ಅಡಲ್ಟ್ ಕಮ್ಯುನಿಕೇಷನ್ ಏನಿದೆ, ಟ್ರಾನ್ಸಾಕ್ಷನ್ಸ್ ಏನಿದೆ, ತುಂಬ ಮಹತ್ವದ್ದು. ಯಾಕಂದರೆ ಇಲ್ಲಿ ಅವರು ಪ್ರೆಸೆಂಟ್ ಆಗಿರ್ತಾರೆ, ಅವರೆಲ್ಲ ಏನು ಅಂದ್ಕೊಳ್ತಾ ಇದ್ದಾರೆ ಅಥವಾ ಅವ್ರು ಏನು ಸಂವಹನ ಮಾಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ಮುಟ್ಟಿಸಬಲ್ಲರು. ಓಕೆ, ಸೊ ಇನ್ ಕೇಸ್ ಏನಾದರೂ ಪ್ಯಾರೆಂಟ್ ಆ್ಯಂಡ್ ಅಡಲ್ಟ್ ಇದ್ದಾಗ ಏನಾಗುತ್ತೆ, ಸಂವಹನದಲ್ಲಿ ವ್ಯತ್ಯಾಸಗಳಾಗ್ಬೋದು. ಅಥವಾ ಅಡಲ್ಟ್ ಟು ಚೈಲ್ಡ್ ಇದ್ದಾಗ ಅಥವಾ ಚೈಲ್ಡ್ ಟು ಅಡಲ್ಟ್ ಇದ್ದಾಗ ವ್ಯತ್ಯಾಸಗಳಾಗ್ಬೋದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ 3 ಥರದ ಇದರಲ್ಲಿ ವ್ಯವಸ್ಥೆಯಲ್ಲಿ ನಾನು ಉದಾಹರಣೆ ಸಹಿತವಾಗಿ ಹೇಳ್ತೇನೆ ನಿಮಗೆ. ಉದಾಹರಣೆಗೆ, ಒಂದು ಪಾಲಕರ ಸ್ಥಿತಿಯಲ್ಲಿರುವಂಥ ವ್ಯಕ್ತಿ ಜೊತೆಗೆ ಯಾರಾದರೂ ಅಡಲ್ಟಲ್ಲಿ ಇರುವಂಥ ವ್ಯಕ್ತಿ ಮಾತಾಡಿದ್ರೆ ಮ್ಯಾನೇಜ್ ಮಾಡ್ಬೋದು. ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ, ಆ ರೀತಿಯಾಗಿ ಮಾತಾಡ್ಬೋದು. ಸೊ ಈ ಅಡಲ್ಟಲ್ಲಿರುವಂಥ ವ್ಯಕ್ತಿ ಚೈಲ್ಡ್ ಕೂಡ ಮ್ಯಾನೇಜ್ ಮಾಡ್ಬೋದು, ಪೇರೆಂಟ್ಸ್ ಕೂಡ ಮ್ಯಾನೇಜ್ ಮಾಡ್ಬೋದು, ಸಂವಹನ ಸರಿಯಾಗೇ ಮಾಡ್ಬೋದು. ಮತ್ತು ಅಡಲ್ಟ್ ವ್ಯಕ್ತಿ ಅಡಲ್ಟ್ ಜೊತೆಗೆ ಸಂವಹನ ಸರಿಯಾಗಿ ಮಾಡ್ಬೋದು. ಆದರೆ ಕ್ರಾಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಕ್ರಾಸ್ ಟ್ರಾನ್ಸಾಕ್ಷನ್ಸ್ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಪ್ಯಾರೆಂಟ್ ಮಧ್ಯೆ ಆದಾಗ ಕ್ರಾಸ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಚೈಲ್ಡ್ ಮತ್ತು ಚೈಲ್ಡ್ ಮಧ್ಯೆ ಇದ್ದಾಗ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಇಲ್ಲಾಂದರೆ ಪ್ಯಾರೆಂಟ್ ಆ್ಯಂಡ್ ಚೈಲ್ಡು ಇಲ್ಲಿದ್ದಾಗೂ ಕೂಡ ಏನಾಗುತ್ತೆ ಅಂದರೆ ಸಂವಹನ ಮಿಸ್ ಆಗುತ್ತೆ. ಇದು ವೈಸ ವರ್ಷ. ಹಾಗಾದರೆ ದ ಬೆಸ್ಟ್ ವೇ ಆಫ್ ಕಮ್ಯುನಿಕೇಷನ್ ಅಥವಾ ಟ್ರಾನ್ಸಾಕ್ಷನ್ ಅನಾಲಿಸಿಸಲ್ಲಿ ಹೇಳೋ ಪ್ರಕಾರ ಒಂದು ಒಳ್ಳೆಯ ಅಂಶ ಅಂತ ಹೇಳಿದ್ರೆ ಅಡಲ್ಟ್ ಈಸ್ ದ ಬೆಸ್ಟ್ ಅಂತ ಹೇಳ್ತೀವಿ. ಅಡಲ್ಟ್ ಈಸ್ ದ ಬೆಸ್ಟ್ ವೇ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ನಿಮಗೆ ಏನಂತ ಹೇಳಿದ್ರೆ, ಇದಕ್ಕೆ ಉದಾಹರಣೆಯನ್ನು ಕೊಡ್ಬೋದು. ಪ್ಯಾರೆಂಟ್ ಅಲ್ಲಿ ಇರುವಂಥ ಈಗೋ ಸ್ಟೇಟಲ್ಲಿರುವಂಥ ವ್ಯಕ್ತಿ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಏನೋ ಹೇಗಿದೆಯಾ ಅಂತ ಕೇಳ್ತಾರೆ. ಇಫ್ ದ ಪರ್ಸನ್, ಆ ವ್ಯಕ್ತಿ ರೆಸ್ಪಾನ್ಸಸ್ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ, ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕೇಳಿದರೆ ಆ ವ್ಯಕ್ತಿ ಯಾವುದರಲ್ಲಿ ಇದ್ದಾನಂತ ಅರ್ಥ, ಅಡಲ್ಟಲ್ಲಿ ಇದ್ದಾನಂತ ಅರ್ಥ. ಈ ವ್ಯಕ್ತಿ ಪ್ಯಾರೆಂಟಲ್ಲಿ ಇರ್ತಾನೆ, ಆದರೆ ಆನ್ಸರ್ ಮಾಡಿದಾಗ ವ್ಯಕ್ತಿ ಏನಾಗಿರ್ತಾನೆ, ಅಡಲ್ಟ್ ಆಗಿರ್ತಾನೆ. ಹಾಗಾದರೆ ಒಂದು ಸಂವಹನದ ವ್ಯವಸ್ಥೆಯಲ್ಲಿ ಸರಿಯಾಗಿಯೇ ಇರುತ್ತೆ. ಇನ್ ಕೇಸ್ ಪ್ಯಾರೆಂಟಲ್ಲಿರುವಂಥ ವ್ಯಕ್ತಿ ಅವನು ಪ್ಯಾರೆಂಟ್ ಆಗಿದ್ರೆ ಸಂವಹನ ಏನೋ ಹೇಗಿದೆಯಾ, ನೀನೇನು ಹೇಗಿದೆ ಕಣೋ, ನಾನು ಚೆನ್ನಾಗಿದೆ, ನೀನು ಹೇಗಿದೆಯಾ, ತುಂಬ ಏನು ಸ್ಮಾರ್ಟ್ ಆಗಿದೆಯಾ ಅಂದರೆ ಪ್ಯಾರೆಂಟಲ್ಲಿರುವಂಥ ವ್ಯಕ್ತಿನೇ ಮತ್ತೆ ರೆಸ್ಪಾನ್ಸಸ್ ಮಾಡ್ತಾನೆ. ಈ ಥರದ ಸಂವಹನಗಳಲ್ಲಿ ಏನಾಗುತ್ತೆ ಅಂದರೆ ಕ್ರಾಸ್ ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ, ಜಾಸ್ತಿ ಆಗಿರುತ್ತೆ. ಈಗ ಪ್ಯಾರೆಂಟಲ್ಲಿರುವಂಥ ವ್ಯಕ್ತಿ ಚೈಲ್ಡಲ್ಲಿರುವಂಥ ವ್ಯಕ್ತಿ ಜೊತೆಗೆ ಮಾತಾಡ್ತಾನೆ. ಏನೋ ಹೇಗಿದೆಯಾ ಅಂತ ಕೇಳ್ತಾನೆ ಅಂತ ಅನ್ಕೋ. ನಮಸ್ತೆ ಅಂಕಲ್, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ. ಇದು ಚೈಲ್ಡ್ ಇರುವಂಥದ್ದು. ಹೋಗು ಅಂತ ಪ್ಯಾರೆಂಟಲ್ಲಿರೋನು ಹೇಳ್ತಾನೆ. ಆಯಿತು ಅಂಕಲ್ ಹೋಗ್ತೀನಿ ಅಂತ ಚೈಲ್ಡಲ್ಲಿರುವಂಥ ಈಗೋ ಸ್ಟೇಟ್ದವ್ರು ಹೇಳ್ತಾರೆ. ಇದು ಕೂಡ ಏನಾಗುತ್ತೆ ಅಂದರೆ ಕ್ರಾಸ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಇದು ಕೂಡ ಕ್ರಾಸ್ ಟ್ರಾನ್ಸಾಕ್ಷನ್ಸ್, ಪರ್ಫೆಕ್ಟ್ ಆದಂಥ ಸಂವಹನ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ವಿ, ಪ್ಯಾರೆಂಟಲ್ಲಿರುವಂಥ ವ್ಯಕ್ತಿ ಪ್ಯಾರೆಂಟಲ್ಲಿ ಮಾತಾಡೋದಾಗ ಅಥವಾ ಪ್ಯಾರೆಂಟಲ್ಲಿರುವಂಥ ವ್ಯಕ್ತಿ ಚೈಲ್ಡಲ್ಲಿ ಮಾತಾಡೋದು, ಅಥವಾ ಚೈಲ್ಡಲ್ಲಿರೋ ವ್ಯಕ್ತಿ ಚೈಲ್ಡಿಗೆ ಮಾತಾಡಿದಾಗ ಅಥವಾ ಚೈಲ್ಡಲ್ಲಿರುವ ವ್ಯಕ್ತಿ ಪ್ಯಾರೆಂಟಲ್ಲಿ ಮಾತಾಡಿದಾಗ ಏನಾಗುತ್ತೆ ಅಂತಾರೆ, ಇದು ಮುಖ್ಯವಾದಂಥ ಕ್ರಾಸ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಇವರಿಬ್ಬರು ಚೈಲ್ಡ್ ಆ್ಯಂಡ್ ಪ್ಯಾರೆಂಟ್ ಏನಾದರೂ ಸರಿಯಾಗಿ ಅಡಲ್ಟ್ ಜೊತೆಗೆ ಬಿಹೇವ್ ಮಾಡಿದಾಗ, ಅಡಲ್ಟ್ ಅಲ್ಲಿರುವಂಥ ವ್ಯಕ್ತಿಗೆ ಮಾತಾಡಿದಾಗ ಮಾತ್ರ ಏನಾಗುತ್ತೆ ಅಂದರೆ ಪರ್ಫೆಕ್ಟ್ ಕಮ್ಯುನಿಕೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಮುಂದುವರೆದ ಭಾಗ ಡಿಸ್ಕಷನಲ್ಲಿ ನಾನು ನಿಮಗೆ ಇನ್ನೊಂದಿಷ್ಟು ಕ್ಲಾರಿಫಿಕೇಶನ್ ಮಾಡ್ತೀನಿ. ಸೊ ನೆಕ್ಸ್ಟಲ್ಲಿ ಅನ್ಕಾನ್ಷಿಯಸ್ ಸ್ಕ್ರಿಪ್ಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಎರಿಕ್ ಬರ್ನ್ ಅವ್ರ ಪ್ರಕಾರ, ನಮಗೆ ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಹೇಳಿರೋ ಪ್ರಕಾರ ಕಾನ್ಸಿಯಸ್ ಆ್ಯಂಡ್ ಅನ್ಕಾನ್ಷಿಯಸ್ ಅಂತ ಎರಡು ಇರುತ್ತೆ. ಮುಖ್ಯವಾಗಿ ಸಬ್ ಕಾನ್ಷಿಯಸ್ ಅಂತಲೂ ಕೂಡ ಇರುತ್ತೆ. ಸೊ ಇಲ್ಲಿ ಅನ್ಕಾನ್ಷಿಯಸ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಬ್ರೈನ್ ಸಿಸ್ಟಮಲ್ಲಿ, ನಮ್ಮ ಮೆದುಳು ಭಾಗದಲ್ಲಿ
ಏನಂತ ಹೇಳಿದ್ರೆ ಒಂದಿಷ್ಟು ನಮಗೆ ಕಾನ್ಷಿಯಸ್ ಅಂದರೆ ನಮಗೆ ಪ್ರೆಸೆಂಟಲ್ಲಿ ಇದ್ದೀವಿ, ನಮಗೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ, ಸೊ ಅವಲೋಕನೆಗೆ ಬರ್ತಾ ಇದೆ, ನಮ್ಮ ಗಮನಕ್ಕೆ ಬರ್ತಾ ಇದೆ. ಆದರೆ ಅನ್ಕಾನ್ಷಿಯಸ್ ಅಂದರೆ ನಮಗೆ ಆಗದೇ ಇರುವಂಥ ಸ್ಥಿತಿ. ಈಗ ಉದಾಹರಣೆಗೆ ಕನಸುಗಳನ್ನು ನೋಡಿರ್ತೀವಿ ನಾವು, ಕನಸುಗಳೆಲ್ಲ ಬೀಳುತ್ತೆ ನಾವು ಮಲಗಿದಾಗ. ಆ ಕನಸುಗಳೆಲ್ಲ ಇಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ಅನ್ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಾಗಲ್ಲದೆ ಇರುವಂಥ ವಿಚಾರಗಳು ಅಲ್ಲಿ ನಡೀತಾ ಇರುತ್ತೆ. ಆ ಒಂದು ಅನ್ಕಾನ್ಷಿಯಸ್ ಲೆವೆಲ್ನ ಏನು ಮಾಡ್ತೀವಿ ನಾವು ನೋಡ್ತೀವಿ. ಆ ಒಂದು ಮನಸ್ಥಿತಿಯಲ್ಲಿ, ಆ ಅನ್ಕಾನ್ಷಿಯಸ್ ಮೈಂಡಲ್ಲಿ ಒಂದಿಷ್ಟು ಸ್ಕ್ರಿಪ್ಟ್ಗಳಿರುತ್ತೆ. ನಿಮಗೆ ಸ್ಕ್ರಿಪ್ಟ್ಸ್ ಅಂದರೆ ಗೊತ್ತಿದೆ ಏನಂತ ಹೇಳಿದ್ರೆ, ಒಂದಿಷ್ಟು ಅಂಶಗಳನ್ನ, ಈಗ ಉದಾಹರಣೆಗೆ ನೀವು ಮೂವಿಗಳಲ್ಲಿ ನೋಡಿರ್ತೀರ, ಸ್ಕ್ರಿಪ್ಟ್ಸ್ ಅಂದರೆ ಬರ್ಕೊಟ್ಟಿರ್ತಾರೆ, ನೀನು ಈ ಡೈಲಾಗ್ನ ಹೇಳು, ಈ ಸ್ಕ್ರಿಪ್ಟ್ನ ಹೇಳು, ನಿಮಗೆ ಇದು ಡೈಲಾಗ್, ಇದು ಈ ಡೈಲಾಗ್. ನಾಟಕಗಳೆಲ್ಲ ನೋಡಿರ್ತೀರ, ಡ್ರಾಮಾಗಳಲ್ಲಿ ನೋಡಿರ್ತೀರ, ಮೂವಿ ಧಾರಾವಾಹಿಗಳಲ್ಲಿ ನೋಡಿರ್ತೀರ ರೆಕಾರ್ಡಿಂಗ್ ಮಾಡುವಾಗ ಅಲ್ವಾ. ಸೊ ಒಂದಿಷ್ಟು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಇಲ್ಲಿ ಸ್ಕ್ರಿಪ್ಟ್ಸ್ ಅಂದರೆ ನಮ್ಮ ಮನೋಭಾವನೆಯಲ್ಲಿ ನಮ್ಮ ಬಗ್ಗೆ ಏನೋ ಅಂದ್ಕೊಂಡಿರ್ತೀವಿ. ಸೊ ನಮ್ಮ ಬಗ್ಗೆ ಏನೋ ನಮ್ಗೆ ಗೊತ್ತಿಲ್ಲದಂಗೆ ಅನ್ಕಾನ್ಷಿಯಸಲ್ಲಿ ನೋಡ್ಕೊಂಡಿರ್ತೀವಿ. ನಾನು ತುಂಬ ದೊಡ್ಡ ವ್ಯಕ್ತಿ ಆಗಬೇಕು, ನಾನು ಹಾಗೆ ಮಾಡಬೇಕು, ನಾನು ಹೀಗೆ ಮಾಡಬೇಕು, ನಾನು ನಾಳೆ ಆ ಥರದ್ದು ಮನೆ ಕಟ್ಟಬೇಕು, ನಾನು ಈ ಥರದ್ದು ಮನೆ ಕಟ್ಟಬೇಕು, ಅಥವಾ ಇನ್ನೊಂದನ್ನು ಮಾಡಬೇಕು ಅಂತ. ಓಕೆ, ಸೊ ಈ ಥರದ್ದು ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಅಲ್ಲಿ ನಮಗೆ ಅಂದ್ಕೊಂಡಿರ್ತೀವಿ. ಅದು ಸೈಕಲಾಜಿಕಲ್ ಸ್ಕ್ರಿಪ್ಟ್ಸ್ ಅಂತ ಕರಿತೀವಿ ನಾವು ಬರೋದಿರೋದಲ್ಲ, ಅದು ಮನೋಭಾವನದಲ್ಲಿ ಅಂದ್ಕೊಂಡಿರ್ತೀವಿ, ಯಾವಾಗೋ ಒಂದು ಸರಿ ಅಂದ್ಕೊಂಡಿರ್ತೀವಿ, ಅದನ್ನು ಅಲ್ಲಿ ಉಳಿದಿರುತ್ತೆ. ಸೊ ಅದು ಕೂಡ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನೋಡೋಣ ಸೊ ಯಾವ ರೀತಿಯಾಗಿ ಭಾಗವಹಿಸುತ್ತೆ ಅಂತೇಳಿ. ಇಲ್ಲಿ ಥೆರಪಿಸ್ಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದಿಷ್ಟು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಥೆರಪಿಸ್ಟ್ ರಿಕಗ್ನೈಸ್ ದ್ಯಾಟ್ ವಿ ಆಲ್ ಹ್ಯಾವ್ ದ ಪೊಟೆನ್ಷಿಯಲ್ ಟು ಲೀವ್. ಓಕೆ, ಸೊ ನಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಬದುಕ್ತಾ ಇದ್ವಿ, ನಮಗೆ ಬದುಕಲು ಒಂದಿಷ್ಟು ಅಂಶಗಳು ಬೇಕು. ಆ ಅಂಶಗಳು ಏನಂತ ಹೇಳಿದ್ರೆ ಸ್ಕ್ರಿಪ್ಟ್ಸ್. ನಾವು ಆಸೆ ಪಡಲೇಬೇಕಲ್ವಾ, ಅಥವಾ ನಾನು ಹೀಗಾಗಬೇಕು, ಹೀಗಿರಲೇಬೇಕು ಅಂತ ಅನಿಸ್ಬೇಕಲ್ವಾ. ಸೊ ಅದು ಕೂಡ ನಾವು ಇಲ್ಲಿ ಇರುವಂಥ ಅಂಶ ಅಂತ ಹೇಳ್ತೀವಿ. ದ ಲೈಫ್ ವಿ ವಾಂಟ್, ಓಕೆ, ರಾದರ್ ದ್ಯಾನ್ ದ ಲೈಫ್ ವಿ ಆರ್ ಪ್ರೋಗ್ರಾಮ್ ಟು ಲಿವ್ ಅಂತ ಹೇಳ್ತೀವಿ. ನಾವು ಹೇಗಿರಬೇಕು, ನಮ್ಮ ಪ್ರೋಗ್ರಾಮಿಂಗ್ ಸಿಸ್ಟಮ್ ಇಲ್ಲ ನಮ್ಮಲ್ಲಿ. ಈಗ ಕಂಪ್ಯೂಟರ್ ಥರ ಅಲ್ಲ, ಮಷಿನ್, ನಮ್ಮ ಬ್ರೈನ್ ಮಷಿನ್ ಥರ ಅಲ್ಲ, ಆಟೋಮೆಟಿಕ್ ಬರಲ್ಲ. ಬಟ್ ನಾವು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದನ್ನು ನಾವೇನು ಮಾಡ್ತಾ ಇರ್ತೀವಿ, ನಮಗೆ ನಾವೇ ಅಂದ್ಕೊಳ್ತಾ ಇರ್ತೀವಿ. ಅದನ್ನು ನಾವೇನು ಹೇಳ್ತೀವಿ, ಸ್ಕ್ರಿಪ್ಟ್ ಅಂತ ಅಂದ್ಕೊಳ್ತೀವಿ. ಓಕೆ, ದಿಸ್ ಪೊಟೆನ್ಷಿಯಲ್ ಈಸ್ ಹ್ಯಾಂಡಲ್ಡ್ ಬೈ ರಿಪಿಟೇಟಿವ್ ಪ್ಯಾಟರ್ನ್ಸ್ ಆರ್ ಅನ್ಕಾನ್ಷಿಯಸ್ ಸ್ಕ್ರಿಪ್ಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ಮತ್ತೆ ನಾವೇನಾದರೂ ಆ ಥರದ ಯೋಚನೆಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದರೆ, ಮತ್ತೆ ಮತ್ತೆ ಅಂದ್ಕೊಳ್ತಾ ಇದ್ದರೆ, ಅದು ಏನಾಗುತ್ತೆ, ಅದು ಸ್ಕ್ರಿಪ್ಟ್ ಆಗುತ್ತೆ, ಅನ್ಕಾನ್ಷಿಯಸ್ ಸ್ಕ್ರಿಪ್ಟ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ದೆನ್ ದ ಸ್ಟ್ರೀಮ್ ಫ್ರಮ್ ಚೈಲ್ಡ್ಹುಡ್ ಡಿಸಿಷನ್ಸ್ ಆ್ಯಂಡ್ ಟೀಚಿಂಗ್ಸ್ ಅಂತ ಹೇಳ್ತೀವಿ. ಇದು ಹೇಗೆ ಬರುತ್ತೆ, ನಮ್ಮ ಬಾಲ್ಯಾವಧಿಯಲ್ಲಿ ಇದರ ಬೆಳವಣಿಗೆ ಆಗ್ತಾ ಹೋಗಿರುತ್ತೆ. ಓಕೆ, ಸೊ ಅದರ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಆಗ್ತಾ ಹೋಗಿರುತ್ತೆ. ಆ ಬಾಲ್ಯದಲ್ಲಿ ಅಥವಾ ಅವರ ಯಾರು ಟೀಚರ್ಸ್ ಇರ್ತಾರೆ ಅಥವಾ ಅವ್ರಿಗೆ ಯಾರು ಹೇಳ್ಕೊಟ್ಟಿರ್ತಾರೆ ಅವರು ಆ ಮೂಲಕವಾಗಿ ಕೂಡ ಏನಾಗಿರ್ಬೋದು, ಬೆಳವಣಿಗೆ ಆಗ್ಬೋದು. ಉದಾಹರಣೆಗೆ ನೀವು ಚಿಕ್ಕಂದಿನಿಂದಾಗೋ ಒಂದು ಏನಂದರೆ ನಿಮ್ಗೆ ಅನಿಸಿರ್ಬೋದು, ನಾನು ಪೊಲೀಸ್ ಆಫೀಸರ್ ಆಗಬೇಕು, ನಾನೊಬ್ಬ DC ಆಗಬೇಕು, ನಾನೊಬ್ಬ SP ಆಗಬೇಕು. ಸೊ ಸಮಥಿಂಗ್ ಲೈಕ್ ಆ ಥರದ್ದು ಏನಾಗಿರುತ್ತೆ, ಒಂದು ತಲೆಯಲ್ಲಿ ಉಳ್ಕೊಂಡಿರುತ್ತೆ. ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಥೆರಪಿಸ್ಟ್ ಆರ್ ಯೂಸ್ ಸ್ಕ್ರಿಪ್ಟ್ ಥಿಯರಿ ಟು ಐಡೆಂಟಿಫೈ ದೋಸ್ ಅನ್ಕಾನ್ಷಿಯಸ್ ಸ್ಕ್ರಿಪ್ಟ್ಸ್. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸೈಕಲಾಜಿಸ್ಟ್ ಥೆರಪಿಸ್ಟ್ ಯಾರು ಇರ್ತಾರಲ್ವ, ಆ ಥರದ ಸ್ಕ್ರಿಪ್ಟ್ಗಳನ್ನ ಹುಡುಕ್ತಾರೆ. ಯಾಕಂದರೆ ಅವು ತುಂಬ ಇನ್ಫ್ಲುಯೆನ್ಸ್ ಆಗಿರುತ್ತೆ ಪರ್ಸ್ನಾಲಿಟಿಗೆ. ನಾವು ಅದರ ಸುತ್ತನೇ ಓಡಾಡ್ತಾ ಇರ್ತೀವಿ, ನೆನಪಲ್ಲಿ ಇಟ್ಕೊಳ್ಳಿ, ಆ ಸುತ್ತನೇ ಓಡಾಡ್ತಾ ಇರ್ತೀವಿ. ಸೇ ಫಾರ್ ಎಕ್ಸಾಂಪಲ್, ನನಗೆ IAS ಆಫೀಸರ್ ಆಗಬೇಕು ಅನ್ನೋ ಒಂದು ತುಂಬ ಆಳವಾಗಿರುವಂಥ ಅಂಶ ನನ್ನ ತಲೆಯಲ್ಲಿ ಚಿಕ್ಕಂದು ವಯಸ್ಸಿನಿಂದನೂ ಇದ್ದರೆ, ನನಗೆ IAS ಆಫೀಸರ್ ಕಂಡ್ರೆ ತುಂಬ ಆಸೆ, IAS ಓದೋರು ಕಂಡ್ರೆ ತುಂಬ ಆಸೆ, ನಾನು ಓದಬೇಕು, ಬರಿಬೇಕು, ನಾನು ಎಕ್ಸಾಮ್ ತಗೊಳ್ಳೋದು, ಈ ಥರದ್ದೆಲ್ಲನೂ ಕೂಡ ಏನಾಗ್ತಾ ಇರುತ್ತೆ, ನನಗೆ ಮತ್ತೆ 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 ಬರ್ತಾ ಇರುತ್ತೆ. ಓಕೆ, ಸೊ ಅದು ಕೊರತೆ ಆಗಿನೂ ಕಾಡ್ಬೋದು ಅಥವಾ ಅದು ಒಳ್ಳೆಯದಾಗಿ ಕಾಡ್ಬೋದು. ನಿಮಗೆ ಉದಾಹರಣೆಗಾಗಿ ಇದನ್ನು ನಾನು ಒಂದು ಬುಕ್ಕಲ್ಲಿ ಓದಿರುವಂಥ ಉದಾಹರಣೆಗೆ,
ಇಂದಿರಾ ಗಾಂಧಿ ಅವರು ಗೊತ್ತಲ್ವಾ, ನಮ್ಮ ಪ್ರಧಾನಿ, ಮಾಜಿ ಪ್ರಧಾನಿಯವರು ಇಂದಿರಾ ಗಾಂಧಿ ಅವರು ತುಂಬ ಕತೆಗಳನ್ನ ಓದ್ತಿರ್ತಾರೆ ಚಿಕ್ಕನಿದ್ದಾಗಲೂ. ಹಿಸ್ಟ್ರಿ ಅವ್ರಿಗೆ ತುಂಬ ಆಸಕ್ತಿಯ ಸಬ್ಜೆಕ್ಟ್ ಆಗಿರುತ್ತೆ. ಕತೆಗಳನ್ನ ಓದುವಾಗ ಈ ಮಹಿಳಾ ಸಾಧಕಿಯರ ಕತೆಗಳನ್ನ ಓದ್ತಾ ಇರ್ತಾರೆ, ಮಹಾರಾಣಿಗಳ ಕತೆಗಳನ್ನ ಓದ್ತಾ ಇರ್ತಾರೆ. ಸೊ ಓದುವಾಗ ಅವರ ಮನಸ್ಸಲ್ಲಿ ಸ್ಕ್ರಿಪ್ಟಲ್ಲಿ ಏನು ಡೆವಲಪ್ ಆಗಿರುತ್ತಂದರೆ, ಅವರು ಒಂದು ರಾಜ್ಯವನ್ನು ಆಳಬೇಕು, ದೇಶವನ್ನು ಆಳಬೇಕು ಅಂತ ಒಂದು ಆಸೆ ಉಟ್ಕೊಳ್ಳುತ್ತೆ. ಆ ಸ್ಕ್ರಿಪ್ಟ್ ಡೆವಲಪ್ ಆಗುತ್ತೆ ಅವರಿಗೆ. ಒಂದು ರಾಜ್ಯವನ್ನು ಆಳಬೇಕು ಅನ್ನುವಂಥ ಒಂದು ಸ್ಕ್ರಿಪ್ಟ್ ಡೆವಲಪ್ ಆಗುತ್ತೆ. ಮತ್ತು ಆ ರಾಜ್ಯವನ್ನು ಆಳುವಾಗ ನಾನು ಕೊಲೆಗೆ ಆಗಬಹುದು ಅನ್ನುವಂಥ ಒಂದು ಸ್ಕ್ರಿಪ್ಟು ಕೂಡ ಅವ್ರ ತಲೆಯಲ್ಲಿರುತ್ತೆ. ಸೊ ಈ ಥರದ್ದು ಆಲೋಚನೆ ಕೂಡ ಅವ್ರಿಗೆ ಸ್ಕ್ರಿಪ್ಟಲ್ಲಿ ಇರುತ್ತೆ. ಮುಂದೆ ಒಂದಿನ ಅದೇ ಥರ ರೀತಿಯಾಗಿ ಅವರು ಅಂತ ಸಾಯುವಂಥ ಒಂದು ಸಂದರ್ಭನೂ ಬರುತ್ತೆ. ಅವ್ರು ರಾಜಕೀಯಕ್ಕೆ ಬರಲಿಕ್ಕೆ ಕಾರಣವಾದಂಥ ಒಂದು ಅನ್ಕಾನ್ಷಿಯಸ್ ಸ್ಕ್ರಿಪ್ಟು ಕೂಡ ಕಾರಣ ಅನ್ನುವಂಥದ್ದು ಇಲ್ಲಿ ನೋಡಬಹುದು. ಇನ್ನು ಬೇಸಿಕ್ ಲೈಫ್ ಪೊಸಿಷನ್ ಅಂತ ಕರಿತೀವಿ. ನಮಗೆ ಬೇಸಿಕ್ ಲೈಫ್ ಪೊಸಿಷನಲ್ಲಿ 4 ಮಹತ್ವದ ಅಂಶಗಳಿದೆ. ಇದನ್ನು ನಾವು ಜವಾಹರಿ ವಿಂಡೋಸ್ ಅಂತ ಕರಿತೀವಿ. ಜವಾಹರಿ ವಿಂಡೋಸ್ ಅಂತಲೂ ಇದನ್ನು ತುಂಬ ಪಾಪ್ಯುಲರ್ ಇರುವಂಥದ್ದು, ಮತ್ತು ಬೇಸಿಕ್ ಲೈಫ್ ಪೊಸಿಷನ್ ಅಂತ ಹೇಳ್ತೀವಿ. ನಾವು ಈ 4 ಅಂಶಗಳಲ್ಲಿ ಲೈಫ್ ಸೈಕಲ್ನ ರನ್ ಮಾಡ್ತಾ ಇರ್ತೀವಿ. ಒಂದು ಏನಂತ ಹೇಳಿದ್ರೆ, ಪ್ರಥಮವಾಗಿ ಐ ಆಮ್ ಓಕೆ, ಯು ಆರ್ ಓಕೆ ಅಂತ. ನಾನು ಸರಿ ಇದ್ದೀನಿ, ನೀವು ಸರಿ ಇದ್ದೀರಿ ಅಂತ. ಸೊ ಈ ವ್ಯಕ್ತಿತ್ವದಲ್ಲಿದ್ದರೆ ತುಂಬ ಒಳ್ಳೆ ವ್ಯಕ್ತಿತ್ವ ಇರುತ್ತೆ ಇರೋದು. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ಳೋದು, ಬದುಕ್ತಾ ಇರೋದು. ಓಕೆ, ಇದು ವ್ಯಕ್ತಿತ್ವ ತುಂಬ ಮಹತ್ವದ. ಎರಡನೇದು ಐ ಆಮ್ ನಾಟ್ ಓಕೆ, ಯು ಆರ್ ಓಕೆ. ಈ ವ್ಯಕ್ತಿತ್ವ ಇರೋರು, ನಾವು ಈ ಭಾಗದಲ್ಲಿ ನೋಡುವಂಥ ವ್ಯಕ್ತಿತ್ವದಲ್ಲಿರೋರು ತನ್ನ ಬಗ್ಗೆ ತನಗೆ ಕೀಳಿರಿಮೆ ಇರುತ್ತೆ. ಐ ಆಮ್ ನಾಟ್ ಓಕೆ, ನಾನು ಚೆನ್ನಾಗಿಲ್ಲ, ನಾನು ಸರಿಯಾಗಿಲ್ಲ, ನೀವೆಲ್ಲರೂ ಸರಿ ಇದ್ದೀರಿ. ಸೊ ದಿಸ್ ಈಸ್ ಕಾಲ್ಡ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ತನ್ನ ಬಗ್ಗೆ ತನಗೆ ಕೀಳಿರಿಮೆ ಬಳಸ್ಕೊಳ್ಳುವಂಥ ವ್ಯಕ್ತಿತ್ವ. ಓಕೆ, ತನ್ನ ಬಗ್ಗೆ ತನಗೇ ಕೀಳಿರಿಮೆ ಬಳಸ್ಕೊಳ್ಳುವಂಥ ವ್ಯಕ್ತಿತ್ವ. ಯಾವಾಗಲೂ ಏನು ಮಾತಾಡ್ತಿದ್ದಾರೆ, ನೆಗೆಟಿವ್ ಮಾತಾಡೋದು. ನನಗೆ ಅದು ಬರಲ್ಲ, ನನಗೆ ಇದು ಬರಲ್ಲ, ಸೊ ನನ್ನ ಲೈಫ್ ಇಷ್ಟೇ, ಓಕೆ, ನನಗೆ ಒಳ್ಳೆ ಸ್ಕೋರ್ ಬರಲ್ಲ, ನಾನು ಹೀಗೆ ಇದ್ದೀನಿ, ನೀನು ಚೆನ್ನಾಗಿದೆಯಾ, ನಿಂದು ಬೇಗ ಬಿಡಪ್ಪ, ನೀನು ಏನೋ ಹೇಗೋ ಸರಿ ಆಗ್ತೀಯ ಅಂತ. ಸೊ ಹೀಗೆ ಅಂದ್ಕೊಳ್ತಾ ಇದ್ದಾರೆ. ದಿಸ್ ಈಸ್ ಕಾಲ್ಡ್ ದ ನೆಗೆಟಿವ್ ಆರ್ ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ ಇರುವಂಥ ವ್ಯಕ್ತಿತ್ವ ಅಂತ ಹೇಳ್ತೀವಿ. ಇನ್ನು ಥರ್ಡಲ್ಲಿ ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ. ಓಕೆ, ಇಲ್ಲಿ ಏನಂತ ಹೇಳಿದ್ರೆ, ನಾನು ಚೆನ್ನಾಗಿದ್ದೀನಿ ಬಟ್ ನೀನು ಚೆನ್ನಾಗಿಲ್ಲ. ಇದು ಕೂಡ ಏನಂದರೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಸೊ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಆದಾಗ ಏನಾಗುತ್ತೆ ಅಂದರೆ, ವ್ಯಕ್ತಿಗೆ ಹೈ ಲೆವೆಲ್ ಕಾನ್ಫಿಡೆನ್ಸ್ ಇದ್ದಾಗ ಸುಪೀರಿಯರ್ ಕಾಂಪ್ಲೆಕ್ಸಿಟಿ ಬರುತ್ತೆ. ನಾನೇ ಎಲ್ಲ, ನನ್ನ ಬಿಟ್ಟು ಯಾರೂ ಇಲ್ಲ, ಅಥವಾ ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವಂಥ ವ್ಯಕ್ತಿತ್ವ ಇಲ್ಲಿ ಬರುತ್ತೆ. ಓಕೆ, ನೀವೆಲ್ಲರೂ ತಪ್ಪು ಮಾಡ್ತಾ ಇದ್ರೆ ನಾನು ಸರಿ ಇದ್ದೀನಿ. ಯಾವಾಗಲೂ ಇವ್ರು ಏನು ಮಾಡ್ತಾರೆ, ಆರ್ಗ್ಯೂ ಮಾಡ್ತಿರ್ತಾರೆ. ನಂದೇ ಸರಿ ಅನ್ನುವಂಥ ಒಂದು ಆರ್ಗ್ಯುಮೆಂಟ್ನ ಮಾಡ್ತಿರ್ತಾರೆ. ಯಾವಾಗಲೂ ಹಾಗೆ ಆರ್ಗ್ಯುಮೆಂಟಲ್ಲಿ ಮಾಡುವಾಗ ನಂದೇ ಸರಿ, ನಾನು ಅಂದ್ಕೊಂಡಿದ್ದೆ ಸರಿ ಅಂತ ಇರುತ್ತೆ. ಸೊ ನೀವು ಲಾಸ್ಟ್ ಒನ್ನಲ್ಲಿ ಐ ಆಮ್ ನಾಟ್ ಓಕೆ, ಯು ಆರ್ ಆಲ್ಸೋ ನಾಟ್ ಓಕೆ ಅಂತ. ನಾನು ಸರಿ ಇಲ್ಲ, ನೀವು ಸರಿ ಇಲ್ಲ. ಇಟ್ ಈಸ್ ವೆರಿ ಡೇಂಜರಸ್. ಓಕೆ, ಇದೇನಂತ ಹೇಳಿದ್ರೆ ವೆರಿ ಡೇಂಜರಸ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ವೆರಿ ಡೇಂಜರಸ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಾನು ಸರಿ ಇಲ್ಲ, ನೀವು ಸರಿ ಇಲ್ಲ ಅಂತ ಹೇಳಿದ್ರೆ ತಪ್ಪುಗಳನ್ನ ಮಾಡೋದು. ಈಗ ಉದಾಹರಣೆಗೆ ನೀವು ಕಳ್ತನ ಮಾಡೋವಂಥವ್ರನ್ನ ನೋಡಿದ್ದೀರಿ, ಅಥವಾ ಕ್ರೈಮ್ಗಳನ್ನ ಮಾಡೋವಂಥವ್ರು ನೋಡಿದಿರಲ್ವಾ, ಅವರೆಲ್ಲ ಇದೇ ಭಾಗದಲ್ಲಿ. ಓಕೆ, ಈಗ ಉದಾಹರಣೆ ಯಾರೋ ಒಬ್ಬ ಲಂಚ ತಗೊಳ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ. ಲಂಚ ತಗೊಳ್ತಾ ಇದ್ದೇನೆ, ಏನು ಕಮೆಂಟ್ಸ್ ಹೇಳ್ತಾನೆ ಗೊತ್ತಾ, ಏನು ನಾನು ಒಬ್ಬನೇ ತಗೊಳ್ತೀನ, ಎಲ್ಲರೂ ತಗೊಳ್ತಾರೆ ಅಂದರೆ ಐ ಆಮ್ ನಾಟ್ ಓಕೆ ಬಟ್ ಯು ಆರ್ ಆಲ್ಸೋ ನಾಟ್ ಓಕೆ ಅಂತ. ನೀನೇನು ಒಳ್ಳೆ ಸಾಚ ಇದೆಯಾ, ನೀನು ತಪ್ಪು ಮಾಡ್ತೀಯ, ಅವನು ತಪ್ಪು ಮಾಡ್ತಾರೆ, ಅವರು ತಪ್ಪು ಮಾಡ್ತಾರೆ, ಅಂದರೆ ಇನ್ನೊಬ್ಬರು ತಪ್ಪು ನಾನು ತಪ್ಪು ಅಂತ ಹೇಳುವಂಥ ವ್ಯಕ್ತಿತ್ವ. ಸೊ ಹಾಗಾದರೆ ಇಲ್ಲಿ ನಮಗೆ ಮುಖ್ಯವಾಗಿ ಬರುವಂಥದ್ದು ಏನಂತ ಹೇಳಿದ್ರೆ, ಈ ವ್ಯಕ್ತಿತ್ವಗಳಲ್ಲಿ 4 ಪೊಸಿಷನಲ್ಲಿ ನಾವು ಎಲ್ಲಿದ್ದೀವಿ ಅನ್ನೋದು ಮುಖ್ಯ. ಇನ್ ಕೇಸ್ ಈ ಪೊಸಿಷನಲ್ಲಿದ್ದರೆ, ಸೊ ಎವ್ರಿಥಿಂಗ್ ಈಸ್ ಓಕೆ, ಐ ಆಮ್ ಓಕೆ, ಯು ಆರ್ ಆಲ್ಸೋ ಓಕೆ, ಬಿಂದಾಸ್ ಆಗಿರ್ತಾರೆ, ಆರ್ಗ್ಯುಮೆಂಟ್ ಇರಲ್ಲ, ಡಿಸ್ಕಸ್ ಮಾಡ್ತಾರೆ, ಒಳ್ಳೆ ಪಾಸಿಟಿವ್ ಆಗಿರ್ತಾರೆ,
ಅಡಲ್ಟ್ ಪೊಸಿಷನಲ್ಲಿ ಇರ್ತಾರೆ. ನಾವು ಹಿಂದೆ ಮಾತಾಡಿದಲ್ಲ, ಅಡಲ್ಟ್ ಪೊಸಿಷನಲ್ಲಿ ಇರ್ತಾರೆ, ಯಾವಾಗಲೂ ಪಾಸಿಟಿವಿಟಿ ಇರ್ತಾರೆ. ಈ ವ್ಯಕ್ತಿತ್ವದಿದ್ರೆ ಯಾವಾಗಲೂ ಕೀಳಿರ್ಮೆ. ಸೊ ಈ ವ್ಯಕ್ತಿತ್ವಗಳು ಯಾವಾಗಲೂ ಕೀಳಿರ್ಮೆ. ಈಗ ನಿಮಗೆ ಸುಸೈಡ್ ಕೇಸಸ್ಗಳನ್ನ ಅಥವಾ ಫೇಲ್ ಕೇಸಸ್ಗಳನ್ನ ಯಾವಾಗಲೂ ಇವರು ನೆಗೆಟಿವ್ ಕೇಸಸ್ಗಳನ್ನ ಇವರೇ ಬೆಳೆಸ್ಕೊಳ್ತಾರೆ. ಸುಸೈಡ್ ಕೇಸಸ್ಗಳು ಇಲ್ಲಿ ಆಗುತ್ತೆ. ಇನ್ನು ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ ಅನ್ನೋವಂಥದ್ದು ತುಂಬ ಸುಪೀರಿಯರ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಯಾವಾಗಲೂ ಏನಂತ ಹೇಳಿದ್ರೆ ಒಂದು ರೀತಿಯಾದಂಥ ಡಾಮಿನೇಷನ್ ಕ್ಯಾರೆಕ್ಟರ್. ಓಯ್ ನೀನೇನು ಹೇಳ್ತೀಯ, ಓಯ್ ನೀನೇನು ಹೇಳ್ತೀಯ ಅಂತ ಅನ್ನೋ ಥರನೇ ಇರ್ತಾರೆ. ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೇನೆ ಸರಿ ಆಗುತ್ತೆ ಅಂತ. ಓಕೆ, ಇನ್ನು ಲಾಸ್ಟ್ ಒನ್ ಈಸ್ ವೆರಿ ಡೇಂಜರಸ್. ಮತ್ತು ಇವರು ಏನಂದರೆ ಸಮಾಜಕ್ಕೆ ಅಥವಾ ವ್ಯಕ್ತಿತ್ವಕ್ಕೆ ತುಂಬ ಡೇಂಜರಸ್ ಪರ್ಸ್ನಾಲಿಟಿಯಲ್ಲಿ ಇರ್ತಾರೆ. ಈ 4 ಪೊಸಿಷನ್ಲಿರುವಂಥ ವ್ಯಕ್ತಿಗಳು ಅವರ ಸಂವಹನಗಳ ಮೂಲಕವಾಗಿಯೇ ಗೊತ್ತು ಮಾಡ್ಕೋಬಹುದು. ಅವರು ಮಾತಾಡುವ ಸಂವಹನದ ಮೂಲಕವಾಗಿಯೇ ಗೊತ್ತು ಮಾಡ್ಕೋಬೋದು ಅನ್ನೋದು ಎರಿಕ್ ಬರ್ನ್ ಅವರು ನೀಡಿರುವಂಥ ಒಂದು ಅಂಶ ಅಂತ ಹೇಳ್ತೀವಿ. ಸೊ ಇನ್ನು ಸ್ಟ್ರೋಕ್ಸ್ ಅಂತ ಕರಿತೀವಿ. ಇಲ್ಲಿ ಸ್ಟ್ರೋಕ್ಸ್ ಅಂತ ಹೇಳಿದ್ರೆ ನಮಗೆ ರಿಗಾರ್ಡ್ಸ್ ಅಂತ ಕರಿತೀವಿ. ಓಕೆ, ಸೊ ಸ್ಟ್ರೋಕ್ಸ್ ಅನ್ನೋದನ್ನ ಎರಿಕ್ ಬರ್ನ್ ಅವರು ಏನು ಹೇಳ್ತಾರೆ ಅಂದರೆ, ಎ ಸ್ಟ್ರೋಕ್ ಈಸ್ ಎ ವಿನಿಟ್ ಆಫ್ ರಿಕಗ್ನಿಷನ್ ಅಂತ ಹೇಳ್ತೀವಿ. ಒಂದು ಸ್ಟ್ರೋಕ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಗುರುತಿಸಲ್ಪಡುವಂಥ ಅಂಶ ಅಂತ ಹೇಳ್ತೀವಿ. ಓಕೆ, ಗುರುತಿಸಲ್ಪಡೋದು ಹೇಗೆ ಅನ್ನೋದನ್ನು ಮುಂದುವರೆದ ಭಾಗವಾಗಿ ಇಲ್ಲಿ ಬ್ರೋನ್ಸ್ ಅವರು ಮತ್ತು ವಿಲಿಯಮ್ಸ್ ಅವರ ಒಂದು ಡೆಫಿನಿಷನ್ ಕೊಡ್ತಾರೆ. ಎ ಸ್ಟ್ರೋಕ್ ಇಸ್ ಎ ವಿನಿಟ್ ಆಫ್ ಅಟೆನ್ಷನ್ ವಿಚ್ ಪ್ರೊವೈಡ್ಸ್ ಸ್ಟಿಮ್ಯುಲೇಷನ್ಸ್ ಟು ಆನ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಗೆ ಪ್ರೇರಣೆಗಾಗಿ ಸಿಗಲ್ಪಡುವಂಥ ಒಂದು ಗುರುತಿಸುವಂಥ ಅಂಶ. ಏನು ಪ್ರೇರಣೆ ಕೊಡುತ್ತೆ? ರಿಕಗ್ನೇಷನ್ ಅಂತ ಹೇಳ್ತೀವಿ. ನಾವು ಇದನ್ನು ಸರಳ ವ್ಯಾಖ್ಯಾನದಲ್ಲಿ ಅಪ್ರಿಷಿಯೇಷನ್ ಅಂತಲೂ ಕರಿಬಹುದು. ಸೊ ಉದಾಹರಣೆಗೆ ನಾವು ಹೇಳ್ತೀವಿ, ನೀವು ಇವತ್ತು ಮಾತಾಡಿದ್ದು ತುಂಬ ಚೆನ್ನಾಗಿತ್ತು, ಸೊ ದಿಸ್ ಇಸ್ ಪಾಸಿಟಿವ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಧನಾತ್ಮಕವಾಗಿರುವಂಥದ್ದು. ನಿಮ್ಮ ಬಟ್ಟೆ ತುಂಬ ಚೆನ್ನಾಗಿದೆ, ನಿಮ್ಮ ಹೇರ್ ಸ್ಟೈಲ್ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಪಾಸಿಟಿವ್ ಸ್ಟ್ರೋಕ್ಸ್. ಓಕೆ, ಇವು ಧನಾತ್ಮಕವಾಗಿರುವಂಥದ್ದು ಅಂಶಗಳನ್ನ. ನೀವು ತುಂಬ ಇಷ್ಟ ಆದ್ರಿ ನನಗೆ, ಸೊ ಐ ಲೈಕ್ ಯುವರ್ ವೆಹಿಕಲ್, ಐ ಲೈಕ್ ಯುವರ್ ಬುಕ್ಸ್, ಐ ಲೈಕ್ ಯುವರ್ ಮಾರ್ಕ್ಸ್, ರೈಟಿಂಗ್ಸ್, ಸಮಥಿಂಗ್ ಲೈಕ್. ಓಕೆ, ಪಾಸಿಟಿವ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಅನ್ಕಂಡೀಷನಲ್ ಪಾಸಿಟಿವ್ ಸ್ಟ್ರೋಕ್ ಅಂತ ಕರಿತಾರೆ ಇದನ್ನು. ಓಕೆ, ಇಲ್ಲಿ ಪ್ರಾಮಾಣಿಕವಾಗಿ ಹೇಳೋದು. ಸೊ ಇದರಲ್ಲಿ ಏನಂತ ಹೇಳಿದ್ರೆ 2 ರೀತಿಯಾದಂಥ ಕ್ಯಾಟಗರಿಗಳಿದೆ ಸ್ಟ್ರೋಕಲ್ಲಿ. ಒಂದು ಏನಂತ ಹೇಳಿದ್ರೆ ಪಾಸಿಟಿವ್ ಸ್ಟ್ರೋಕ್ ಆ್ಯಂಡ್ ನೆಗೆಟಿವ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಪಾಸಿಟಿವ್ ಸ್ಟ್ರೋಕ್ ಅಂದರೆ ಹೇಳಿದ್ದೇನೆ ನಾವಾಗಲೂ, ಆ ವ್ಯಕ್ತಿಗೆ ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡಲಿಕ್ಕೆ. ಈಗ ಕೊಟ್ಟಿರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳನ್ನೆಲ್ಲ ಪಾಸಿಟಿವ್ ಸ್ಟ್ರೋಕ್ಗೆ ಎಕ್ಸಾಂಪಲ್ಗಳು. ಸುಂದರವಾಗಿದೆಯಾ, ಒಳ್ಳೆ ಹಾಡುಗಾರ, ಒಳ್ಳೆ ಬರಹಗಾರ, ಒಳ್ಳೆಯ ನೀತಿಗಳನ್ನ ಅಳವಡಿಸ್ಕೊಂಡಿದೆಯಾ, ತುಂಬ ಚೆನ್ನಾಗಿ ಮಾರ್ಕ್ಸನ್ನು ತೆಗಿತೀಯಾ, ದಿಸ್ ಇಸ್ ಆಲ್ ಪಾಸಿಟಿವ್ ಸ್ಟ್ರೋಕ್. ನೆಗೆಟಿವ್ ಅದರ ವಿರುದ್ಧವಾಗಿರ್ತೀಯ. ಸೊ ಇವತ್ತು ನೀನು ತುಂಬ ಖರಾಬಾಗಿದೆಯಾ, ನೀನು ತುಂಬ ವೇಸ್ಟ್ ಫೆಲೋ, ಯಾವಾಗಲೂ ನೀನು ನನಗೆ ಇಷ್ಟ ಆಗಲ್ಲ, ನಿನ್ನ ಮಾರ್ಕ್ಸ್ ಅಂತೂ ನನಗೆ ಇಷ್ಟ ಆಗೋದೇ ಇಲ್ಲ. ಇವೆಲ್ಲ ನೆಗೆಟಿವ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಕೆಟಗರಿಯಲ್ಲಿ ಅಂತ ಹೇಳಿದ್ರೆ, ಸೆಕೆಂಡ್ ಕೆಟಗರಿ ಅಂದರೆ ಕಂಡೀಷ್ನಲ್ ಆ್ಯಂಡ್ ಅನ್ಕಂಡೀಷ್ನಲ್ ಅಂತ ಹೇಳ್ತೀವಿ. ಸೊ ಮೊನ್ನೆ ನಾವು ಥಿಯರಿ ಮಾತಾಡಿದ್ವಿ. ಕಂಡೀಷ್ನಲ್ ಅಂತ ಹೇಳಿದ್ರೆ ನಾವು ಏನೋ ನಿರೀಕ್ಷೆ ಮಾಡಿ ಹೇಳೋದು. ಓಕೆ, ನಿರೀಕ್ಷೆ ಮಾಡಿ ಹೇಳೋದು. ಸೊ ಅನ್ಕಂಡೀಷ್ನಲ್ ಏನು ನಿರೀಕ್ಷೆ ಇಲ್ಲದೇ ಹೇಳುವಂಥದ್ದು. ಓಕೆ, ಸೊ ಅನ್ಕಂಡೀಷ್ನಲ್ ಲವ್ ಎಕ್ಸೆಪ್ಟೆನ್ಸ್ನ ಎಕ್ಸಾಂಪಲ್ ನಾನು ಮೊನ್ನೆ ನಿಮ್ಗೆ ಕೊಟ್ಟೆ. ಏನಂದರೆ ಆ ತಾಯಿ ಏನು ನಿರೀಕ್ಷೆ ಮಾಡಲ್ಲ ಮಕ್ಕಳಿಂದ, ಅಷ್ಟೇ ಪ್ರೀತಿ, ಗೌರವ, ಸ್ವೀಕಾರದ ಮನೋಭಾವನೆ ಇರುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಅನ್ಕಂಡೀಷ್ನಲ್ ಲವ್, ರೆಸ್ಪೆಕ್ಟ್. ಬಟ್ ಕಂಡೀಷ್ನಲ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನೇನೋ ಅಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿ ಸ್ಟ್ರೋಕ್ ಹೇಗೆ ಹೇಳ್ತಾರೆ ಅಂದರೆ ಅನ್ಕಂಡೀಷ್ನಲ್ ಆಗಿರಬೇಕು ಮತ್ತು ಪಾಸಿಟಿವ್ ಸ್ಟ್ರೋಕ್ ಇರಬೇಕು ಅಂತ ಎರಿಕ್ ಬರ್ನ್ ಅವರು ಹೇಳ್ತಾರೆ. ಓಕೆ, ಸೊ ಇದನ್ನು ಸ್ಟ್ರೋಕ್ ಏನಂತ ಹೇಳಿದ್ರೆ ನಾವು ಕಂಪ್ಲೀಟ್ಲಿ ಆ ವ್ಯಕ್ತಿಯನ್ನು ರಿಕಗ್ನೈಸ್ ಮಾಡಲಿಕ್ಕೆ ಪಾಸಿಟಿವ್ ಸ್ಟ್ರೋಕ್ಸ್ ತುಂಬ ಮುಖ್ಯವಾಗಿರುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಸೇಮ್ ಇನ್ನೊಂದು ನೆಗೆಟಿವ್ ಸ್ಟ್ರೋಕ್ಸ್ಗಳಿದ್ರೆ, ಇಫ್
ಪರ್ಸನ್ ನೆಗೆಟಿವ್ ಸ್ಟ್ರೋಕ್ ಸಿಗ್ತಿದ್ರೆ ಆ ವ್ಯಕ್ತಿಯ ಬೆಳವಣಿಗೆ ಕೂಡ ಸಹಾಯಕವಾಗಬಹುದು. ಓಕೆ, ಸೊ ನೆಗೆಟಿವ್ ಏನಾಗುತ್ತೆ, ಆ ವ್ಯಕ್ತಿಯ ಬೆಳವಣಿಗೆ ಸಹಕಾರಿ ಆಗುವಂಥ ಅಂಶಗಳು ಕೂಡ ಆಗ್ಬೋದು. ಅದನ್ನು ನಾವು ಆದಷ್ಟು ಏನಂತ ಹೇಳಿದ್ರೆ ಪಾಸಿಟಿವ್ ಸ್ಟ್ರೋಕ್ನ ಕೊಡಬೇಕು, ಅವನಿಗೆ ಗುರುತಿಸ್ಕೊಳ್ಳಿಕ್ಕೆ ಆಗಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಬೆಳವಣಿಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಏನಂತ ಹೇಳಿದ್ರೆ ನಾವು ಟ್ರಾನ್ಸಾಕ್ಷನಲ್ ಅನಾಲಿಸಿಸಲ್ಲಿ ಚರ್ಚೆ ಮಾಡಿದ್ವಿ.